ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕನ್ನಡ ಮಾರಲ್ ಸ್ಟೋರೀಸ್. ನನ್ನ ಹೆಸರು ಶಂಕರ್. ಈ ದಿನ ನನ್ನ ಮೆಡಿಕಲ್ ಸ್ಟೋರ್ನಲ್ಲಿ ಬೆಳಿಗ್ಗೆಯಿಂದ ತುಂಬ ಕಡಿಮೆ ಜನ ಬಂದಿದ್ದರು. ವ್ಯಾಪಾರ ತುಂಬ ಕಡಿಮೆ ಇತ್ತು. ನಾನು ತುಂಬ ಸಮಯದಿಂದ ಎದುರು ನೋಡ್ತಾ ಇದ್ದೆ. ಈ ದಿನ ನನಗೆ ಸ್ವಲ್ಪ ಹೆಚ್ಚು ವ್ಯಾಪಾರ ಆಗಬೇಕು, ಜನ ಹೆಚ್ಚು ಬರಬೇಕು ಅಂತ. ಯಾಕೆಂದರೆ ನಾನು ನನ್ನ ತಂಗಿಯ ಸ್ಕೂಲ್ ಫೀಸನ್ನು ಕಟ್ಟಬೇಕಾಗಿತ್ತು. ಆಗಲೇ ನನ್ನ ಮೆಡಿಕಲ್ ಸ್ಟೋರ್ಗೆ ಒಬ್ಬ ವಯಸ್ಸಾದ ವ್ಯಕ್ತಿ ಬಂದಿದ್ದರು. ಅವರ ಕೈಗಳು ನಡುಗ್ತಾ ಇದ್ವು. ನಡುಗುವ ಕೈಗಳಿಂದ ಅವರು ಔಷಧಿಗಳ ಚೀಟಿಯನ್ನು ನನ್ನ ಕೈಗೆ ಕೊಟ್ಟು, ಮಗ, ನನಗೆ ಈ ಔಷಧಿಗಳನ್ನು ಕೊಡು ಅಂತ ಹೇಳಿದ್ರು. ಆ ಔಷಧಿಗಳು ತುಂಬ ಬೆಲೆ ಬಾಳುವಂಥವು. ನನಗೆ ಚೆನ್ನಾಗಿ ಗೊತ್ತು, ಇವು ಮಾಮೂಲಿ ಔಷಧಿಗಳೇನಲ್ಲ, ಎಲ್ಲ ಮೆಡಿಕಲ್ ಸ್ಟೋರ್ಗಳಲ್ಲಿ ಸುಲಭವಾಗಿ ಸಿಗೋದಿಲ್ಲ ಅಂತ. ನಾನು ಒಳಗಿನಿಂದ ಔಷಧಿಗಳನ್ನು ತಂದು ಕೌಂಟರ್ ಮೇಲೆ ಇಟ್ಟು ಬಿಲ್ಲನ್ನು ರೆಡಿ ಮಾಡ್ತಾ ಇದ್ದೆ. ಅಂಕಲ್, ಎಲ್ಲ ಔಷಧಿಗಳು ಸೇರಿ 10,000 ಆಯಿತು ಅಂತ ಹೇಳಿದಾಗ ಅವರ ಮುಖದ ಮೇಲೆ ಚಿಂತೆ ಕಾಣಿಸ್ತಾ ಇತ್ತು. ಅವರು ಗಾಬರಿಯಿಂದ ತಮ್ಮ ಜೋಬಿನಲ್ಲಿ ಹುಡುಕಾಡ್ತಾ ಇದ್ರು. ನಂತರ ಹೇಳಿದರು, ಮಗ, ನನ್ನ ಬಳಿ ಅಷ್ಟೊಂದು ದುಡ್ಡಿಲ್ಲ. ನನಗೆ ಗೊತ್ತಿರಲಿಲ್ಲ ಈ ಔಷಧಿಗಳು ಇಷ್ಟೊಂದು ಕಾಸ್ಟ್ಲಿ ಅಂತ. ನೀನು ನನಗೆ ಕಡಿಮೆ ಔಷಧಿಗಳನ್ನು ಕೊಡು, ಸ್ವಲ್ಪ ದುಡ್ಡಿಗೆ ಮಾತ್ರ. ನನಗೆ ತುಂಬ ಹುಷಾರಿಲ್ಲ, ನನ್ನಿಂದ ಸರಿಯಾಗಿ ಉಸಿರಾಡಲು ಕೂಡ ಆಗ್ತಾ ಇಲ್ಲ ಅಂತ ಹೇಳಿದಾಗ ನನ್ನ ಮನಸ್ಸಿನಲ್ಲಿ ನನ್ನ ತಂಗಿಯ ಮುಖ ಮತ್ತು ಅಮ್ಮ ಹೇಳಿದ ಮಾತುಗಳೇ ನೆನಪು ಬರ್ತಾ ಇದ್ವು. ಅಮ್ಮ ಹೇಳಿದ್ರು, ಮಗ ಶಂಕರ್, ನಿನ್ನ ತಂಗಿಗೆ ಸ್ಕೂಲ್ ಫೀಸ್ ಕಟ್ಟಲು ನಾಳೆನೇ ಕೊನೆಯ ದಿನ. ನೀನು ಸ್ವಲ್ಪ ದುಡ್ಡನ್ನು ಹೊಂದಿಸು, ಸುಮ್ಮನೆ ದುಡ್ಡು ಖರ್ಚು ಮಾಡಬೇಡ ಅಂತ. ನನಗೆ ಮಾತ್ರ ಗೊತ್ತು ನಾನು ಈ ದುಡ್ಡನ್ನು ಎಷ್ಟೊಂದು ಕಷ್ಟಪಟ್ಟು ಸೇರಿಸಿದ್ದೀನಿ ಅಂತ. ಆದರೆ ಆ ವಯಸ್ಸಾದ ಅಂಕಲ್ ಮುಖದಲ್ಲಿದ್ದ ಸಾವಿನ ಭಯ ಮತ್ತು ಅವರ ನಿಸ್ಸಹಾಯಕತೆಯನ್ನು ನೋಡಿ ನನ್ನಿಂದ ಏನೂ ಯೋಚಿಸಲಾಗಲಿಲ್ಲ. ನಾನು ಓನರ್ ಹತ್ರ ಸ್ವಲ್ಪ ದುಡ್ಡನ್ನು ಅಡ್ವಾನ್ಸ್ ತೆಗೆದುಕೊಂಡು ಅಮ್ಮನಿಗೆ ಕೊಡ್ತೀನಿ, ಅವರು ನನಗೆ ಇಲ್ಲ ಅಂತ ಹೇಳೋದಿಲ್ಲ. ಆದರೆ ಈ ಸಮಯದಲ್ಲಿ ಈ ವಯಸ್ಸಾದ ಅಂಕಲ್ನ ಜೀವ ಉಳಿಸೋದು ತುಂಬ ಮುಖ್ಯ ಅಂದುಕೊಂಡು, ಪರವಾಗಿಲ್ಲ ಅಂಕಲ್, ನೀವು ನಿಮ್ಮ ಎಲ್ಲ ಔಷಧಿಗಳನ್ನು ತೆಗೆದುಕೊಂಡು ಹೋಗಿ. ಎಷ್ಟು ದುಡ್ಡು ಕಡಿಮೆ ಇದೆಯೋ ನಾನು ಅದನ್ನು ನನ್ನ ಕಡೆಯಿಂದ ಹಾಕಿಕೊಡ್ತೀನಿ. ನೀವು ಟೆನ್ಷನ್ ಮಾಡ್ಕೋಬೇಡಿ, ನಿಮ್ಮ ಆರೋಗ್ಯವನ್ನು ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಹೇಳಿ ನನ್ನ ತಂಗಿಯ ಫೀಸಿಗಾಗಿ ನಾನು ಕೂಡಿಟ್ಟ ಹಣದಿಂದ ಸ್ವಲ್ಪ ದುಡ್ಡನ್ನು ಬಿಲ್ಲಿಗೆ ಜಮೆ ಮಾಡಿ ಔಷಧಿಗಳನ್ನು ಅವರ ಕೈಗೆ ಕೊಟ್ಬಿಟ್ಟೆ. ಅವರು ತುಂಬ ಸಂತೋಷವಾಗಿ ನನ್ನನ್ನೇ ನೋಡುತ್ತಾ ನಂತರ ಅವರು ನನಗೆ ಆಶೀರ್ವಾದ ಮಾಡಿ ಅಲ್ಲಿಂದ ನಿಧಾನವಾಗಿ ಹೊರಟೋದ್ರು. ನನ್ನಿಂದ ಆದ ಸಹಾಯ ಮಾಡಿದೆ ಅಂತ ನಾನು ನೆಮ್ಮದಿಯ ನಿಟ್ಟುಸಿರು ಬಿಟ್ಟಿದ್ದೆ. ನಾನು ಕೌಂಟರ್ ಬಳಿ ಸಾಮಾನುಗಳನ್ನು ಜೋಡಿಸುವಾಗ ನಾನು ಗಮನಿಸಿದೆ, ಆ ಅಂಕಲ್ ಅರ್ಜೆಂಟಿನಲ್ಲಿ ಅವರ ಕನ್ನಡಕವನ್ನು ಅಲ್ಲೇ ಮರೆತು ಬಿಟ್ಟಿದ್ರು. ನಾನು ತಕ್ಷಣ ಕನ್ನಡಕ ತೆಗೆದುಕೊಂಡು ಅವರ ಹಿಂದೆ ಓಡಿ ಹೋದೆ. ಕನ್ನಡಕ ಇಲ್ಲದೆ ಅವರು ಆ ಕತ್ತಲಲ್ಲಿ ಎಲ್ಲಾದರೂ ಎಡವಿ ಬಿದ್ರೆ ಅಂತ. ಸ್ಟೋರಿನ ಹೊರಗೆ ಹೋದ ತಕ್ಷಣ ಒಂದು ಕ್ಷಣ ನಾನು ಶಾಕ್ ಆಗಿಬಿಟ್ಟೆ. ಆ ವಯಸ್ಸಾದ ಅಂಕಲ್ ಸ್ವಲ್ಪ ಮುಂದೆ ಹೋಗಿ ಒಂದು ದೊಡ್ಡ ಕಾಸ್ಟ್ಲಿ ಕಾರಿನಲ್ಲಿ ಕುಳಿತುಕೊಂಡು ಅಲ್ಲಿಂದ ಮುಂದೆ ಹೋದರು. ಆ ಕಾರಿನ ನಂಬರ್ ಪ್ಲೇಟನ್ನು, ಕಾರಿನ ಕಲರನ್ನು ನೋಡಿದಾಗ ನನ್ನ ಉಸಿರೇ ನಿಂತಂತೆ ಆಗ್ಬಿಟ್ಟಿತ್ತು. ನಾನು ಯಾವ ವ್ಯಕ್ತಿಯ ಜೀವ ಉಳಿಸಲು ಈಗ ತಾನೇ ಔಷಧಿಗಳನ್ನು ಕೊಟ್ಟಿದ್ನೋ ಅವನು ನನ್ನ ಅಕ್ಕನ ಜೀವವನ್ನು ತೆಗೆದು ಬಿಟ್ಟಿದ್ದ. ಆ ಒಂದು ಆಲೋಚನೆ ನನ್ನ ಹೃದಯವನ್ನು ಛಿದ್ರ ಛಿದ್ರ ಮಾಡ್ತಾ ಇತ್ತು. ಕಳೆದ 4 ವರ್ಷಗಳಿಂದ ಪೊಲೀಸ್ನವರು ಇದೇ ಕಾರು, ಇದೇ ನಂಬರ್ ಪ್ಲೇಟನ್ನು ಹುಡುಕಾಡ್ತಾ ಇದ್ರು. ಇದೇ ಕಾರು ನಮ್ಮ ಸುಂದರವಾದ ಸುಖವಾದ ಸಂಸಾರವನ್ನು ಕತ್ತಲಿನಲ್ಲಿ ತಳ್ಳಿಬಿಟ್ಟಿತ್ತು. ನನಗೆ ಆ ರಾತ್ರಿ ಈಗಲೂ ನೆನಪಿತ್ತು. ಅಕ್ಕ ಫೋನಿನಲ್ಲಿ ಮಾತನಾಡುತ್ತಾ ಮನೆಯಿಂದ ಹೊರಗೆ ಹೋಗಿದ್ಲು. ನಾನು ಬಾಲ್ಕನಿಯಲ್ಲಿ ನಿಂತು ಅಕ್ಕನನ್ನೇ ನೋಡ್ತಾ ಇದ್ದೆ. ಅಕ್ಕ ಇದೇ ಕಾರಿನಲ್ಲಿ ಮನೆಯಿಂದ ಹೊರಗಡೆ ಹೋಗಿದ್ದು. ನಂತರ ಅವಳ ಶರೀರ ನಮ್ಮ ಮನೆಗೆ ಬಂದಿತ್ತು. ನನಗೆ ಆ ಕಾರಿನ ನಂಬರ್ ಪ್ಲೇಟ್ ಚೆನ್ನಾಗಿ ನೆನಪಿತ್ತು. ನಾನು ಪೊಲೀಸರಿಗೆ ಆ ಕಾರಿನ ಬಗ್ಗೆ, ನಂಬರ್ನ ಬಗ್ಗೆ ಎಲ್ಲ ಡೀಟೇಲ್ಸ್ ಕೊಟ್ಟಿದ್ದೆ. ನನ್ನ ಅಕ್ಕ ಸಾಯುವ ಮುನ್ನ ಈ ಕಾರಿನಲ್ಲಿ ಕುಳಿತುಕೊಂಡೋಗಿದ್ಲು. ಅವಳು ಹೋದ 2 ಗಂಟೆಯ ನಂತರ ನಮಗೆ ಅವಳ ಸಾವಿನ ಸುದ್ದಿ ತಿಳಿದಿತ್ತು. ಖಂಡಿತವಾಗಿಯೂ ಅವಳ ಸಾವಿಗೆ ಕಾರಣನಾದವನು ಇದೇ ಕಾರಿನಲ್ಲಿ ಇದ್ದ ಅನ್ಸುತ್ತೆ. ನಾನು ಯಾವತ್ತೂ ಈ ಕಾರಿನ ನಂಬರನ್ನು ಮರೆಯಲು ಸಾಧ್ಯವಿಲ್ಲ. ನಾನು ಇನ್ನೂ ಅಲ್ಲೇ ನಿಂತು ಇದನ್ನೇ ಯೋಚಿಸ್ತಾ ಇದ್ದೆ. ನನ್ನಿಂದ ಇದನ್ನು ಜೀರ್ಣಿಸಿಕೊಳ್ಳಲು ಸಾಧ್ಯವಾಗಲಿಲ್ಲ. ಕೊಲೆಗಾರ ಈ ರೀತಿ ಇಷ್ಟು ವರ್ಷದ ನಂತರ ನನ್ನ ಎದುರುಗಡೆ ಬರ್ತಾನೆ ಅಂತ. ನಾನು ಇದನ್ನೇ ಯೋಚಿಸುತ್ತಾ ಸ್ಟೋರ್ ಹೊರಗೆ ಅಲ್ಲೇ ರೋಡಿನ ಮೇಲೆ ಕುಳಿತುಕೊಂಡೆ. ಆ ಹಳೆಯ ಕನ್ನಡಕ ಈಗಲೂ ನನ್ನ ಕೈಯಲ್ಲಿತ್ತು. ನನ್ನ ತಲೆಯಲ್ಲಿ ಆ ಹಳೆಯ ಕಹಿ ನೆನಪುಗಳೇ ಓಡ್ತಾ ಇದ್ವು. ನಾವು ತುಂಬ ಬಡವರು. ನಮ್ಮ ಮನೆಯಲ್ಲಿ ಅಮ್ಮ, ನಾನು, ಅಕ್ಕ ಮತ್ತು ನನ್ನ ತಂಗಿ 4 ಜನ ಇದ್ವಿ. ನಮ್ಮ ಮಧ್ಯೆ ತುಂಬ ಪ್ರೀತಿ ಇತ್ತು. ಅಪ್ಪ ತುಂಬ ಮೊದಲೇ ತೀರಿಕೊಂಡಿದ್ರು. ಅಕ್ಕ ಚೆನ್ನಾಗೇ ಓದಿದ್ಲು ಮತ್ತು ಒಳ್ಳೆಯ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ಲು. ಆ ಕಂಪನಿಯ ಮಾಲೀಕರ ಮಗ ರಾಕೇಶ್ ನನ್ನ ಅಕ್ಕನನ್ನು ತುಂಬ ಪ್ರೀತಿ ಮಾಡ್ತಾ ಇದ್ದ. ಅವರಿಬ್ಬರ ಮಧ್ಯೆ ಒಳ್ಳೆಯ ಸ್ನೇಹವಿತ್ತು. ಅಕ್ಕ ಚೆನ್ನಾಗಿ ಸಂಪಾದನೆ ಮಾಡುತ್ತಾ ಯಾವಾಗಲೂ ಸಂತೋಷವಾಗಿ ನಮ್ಮನ್ನೆಲ್ಲ ನೋಡ್ಕೊಳ್ತಾ ಇದ್ಲು. ಅವಳ ಸಂಪಾದನೆಯಿಂದ ನಮ್ಮ ಮನೆ ನಡೀತಾ ಇತ್ತು. ಅಕ್ಕನ ಸಂಪಾದನೆಯಿಂದಲೇ ನಾನು ಮತ್ತು ತಂಗಿ ಓದ್ಕೊಳ್ತಾ ಇದ್ವಿ. ಆಗ ನಾನು 2nd ಇಯರ್ ಓದ್ತಾ ಇದ್ದೆ ಮತ್ತು ತಂಗಿ 7ನೇ ತರಗತಿ.
ಅಪ್ಪ ಸತ್ತ ನಂತರ ಅಕ್ಕ ಮನೆಯನ್ನು ನಮ್ಮನ್ನು ನೋಡ್ಕೊಳ್ತಾ ಇದ್ಲು. ಅವಳು ಯಾವಾಗಲೂ ಹೇಳ್ತಾ ಇದ್ಲು, ಮೊದಲು ನೀವು ಚೆನ್ನಾಗಿ ಓದಿ, ನಂತರ ನಮ್ಮ ಕಂಪನಿಯಲ್ಲಿ ನಿಮಗೂ ಕೂಡ ಒಳ್ಳೆಯ ಕೆಲಸ ಕೊಡಿಸ್ತೀನಿ ಅಂತ. ಆಗ ಅಮ್ಮ ಹೇಳ್ತಾ ಇದ್ರು, ನಿನ್ನ ತಮ್ಮನಿಗೆ ಕೆಲಸ ಸಿಕ್ಕಿದ ತಕ್ಷಣ ನಾನು ನಿನ್ನ ಮದುವೆಯನ್ನು ಮಾಡ್ತೀನಿ. ಆದರೆ ಅಕ್ಕನಿಗೆ ಈಗಲೇ ಮದುವೆಯಾಗಲು ಇಷ್ಟವಿರಲಿಲ್ಲ. ಎಲ್ಲಿಯವರೆಗೂ ನನ್ನ ತಮ್ಮ ಮತ್ತು ತಂಗಿಯರ ವಿದ್ಯಾಭ್ಯಾಸ ಮುಗಿಯೋದಿಲ್ವೋ ಅಲ್ಲಿಯವರೆಗೂ ನಾನು ಮದುವೆಯಾಗೋದಿಲ್ಲ ಅಂತ ಅಕ್ಕ ಹೇಳಿದ್ಲು. 4 ವರ್ಷದ ಮೊದಲಿನವರೆಗೂ ನಮ್ಮ ಜೀವನದಲ್ಲಿ ತುಂಬ ಸಂತೋಷ, ಶಾಂತಿ ಇತ್ತು. ನಾನು ಡಾಕ್ಟರ್ ಆಗಬೇಕು, ಜನರಿಗೆ ಸೇವೆ ಮಾಡಬೇಕು ಅಂತ ಕನಸು ಕಾಣ್ತಾ ಇದ್ದೆ. ನನ್ನ ಅಕ್ಕ ಹೆಣ್ಣು ಮಗಳಾದರೂ ಕೂಡ ನಮ್ಮೆಲ್ಲರ ಜವಾಬ್ದಾರಿಯನ್ನು ಅವಳು ನಿಭಾಯಿಸ್ತಾ ಇದ್ಲು. ಅಕ್ಕ ಯಾವಾಗಲೂ ಹೇಳ್ತಾ ಇದ್ಲು, ಎಷ್ಟೇ ಕಷ್ಟ ಬಂದರೂ ನಿಯತ್ತಾಗಿ ಕೆಲಸ ಮಾಡಬೇಕು ಅಂತ. ನೀನು ಚೆನ್ನಾಗಿ ಓದಿ ಕೆಲಸಕ್ಕೆ ಸೇರಿಕೊಂಡು ನಮ್ಮ ಮನೆಯನ್ನು ಚೆನ್ನಾಗಿ ನೋಡ್ಕೋಬೇಕು ಅಂತ. ನಾನು ಅಕ್ಕನಿಗೆ ಹೇಳ್ತಾ ಇದ್ದೆ, ಅಕ್ಕ ನನ್ನ ಓದು ಮುಗಿದು ಕೆಲಸ ಸಿಕ್ಕ ತಕ್ಷಣ ನಾನು ನಿನಗೆ ಅದ್ದೂರಿಯಾಗಿ ಮದುವೆ ಮಾಡಿ ಕಳಿಸ್ತೀನಿ ಅಂತ. ನಮ್ಮ 4 ಜನರಲ್ಲಿ ತುಂಬ ಹೆಚ್ಚಿನ ಪ್ರೀತಿ ಇತ್ತು. ಎಲ್ಲವೂ ತುಂಬ ಚೆನ್ನಾಗಿ ನಡೀತಾ ಇತ್ತು. ಆ ಒಂದು ರಾತ್ರಿ ನಮ್ಮ ಎಲ್ಲ ಸುಖ, ಸಂತೋಷ, ನೆಮ್ಮದಿ ಕಸಿದುಕೊಬಿಟ್ಟಿತ್ತು. ಆ ರಾತ್ರಿ ನನಗೆ ಈಗಲೂ ಚೆನ್ನಾಗಿ ನೆನಪಿದೆ. ನಾನು ನನ್ನ ರೂಮಿನಲ್ಲಿ ಕುಳಿತುಕೊಂಡು ಓದ್ಕೊಳ್ತಾ ಇದ್ದೆ. ಅಕ್ಕ ಬೆಳಿಗ್ಗೆಯಿಂದ ತುಂಬ ಟೆನ್ಷನ್ ಮಾಡ್ಕೊಂಡಿದ್ಲು. ನಾವು ಎಷ್ಟೋ ಬಾರಿ ಅಕ್ಕನನ್ನು ಕೇಳ್ತಾ ಇದ್ವಿ, ಅಕ್ಕ ಯಾಕೆ ನೀವು ಈ ದಿನ ಇಷ್ಟೊಂದು ಟೆನ್ಷನ್ನಲ್ಲಿದ್ದೀರಾ, ನಿಮ್ಮ ಮುಖದ ಮೇಲೆ ಇದ್ದ ನಗು ಎಲ್ಲಿ ಹೋಯ್ತು ಅಂತ. ಆಗ ಅಕ್ಕ ಹೇಳ್ತಾ ಇದ್ಲು, ನನಗೆ ತುಂಬ ತಲೆನೋವ್ತಾ ಇದೆ ಅಂತ. ಅಕ್ಕ ನಮಗೆ ಏನನ್ನೂ ಹೇಳಲಿಲ್ಲ. ಆದರೆ ಅಕ್ಕ ಬೆಳಿಗ್ಗೆಯಿಂದಲೇ ತುಂಬ ಟೆನ್ಷನ್ನಲ್ಲಿದ್ಲು ಅಂತ ಅವಳ ಮುಖ ನೋಡಿದ್ರೇ ಗೊತ್ತಾಗ್ತಾ ಇತ್ತು. ಅವಳ ಮೊಬೈಲ್ನಲ್ಲಿ ಪದೇ ಪದೇ ಯಾರ್ದೋ ಫೋನ್ ಬರ್ತಾ ಇತ್ತು. ಆದರೆ ಅಕ್ಕ ನಮ್ಮ ಮುಂದೆ ಫೋನಿನಲ್ಲಿ ಕೂಡ ಮಾತನಾಡ್ತಾ ಇರಲಿಲ್ಲ. ಫೋನ್ ಬಂದ ತಕ್ಷಣ ಅವಳು ತನ್ನ ರೂಮ್ಗೆ ಹೋಗಿ ಸೈಲೆಂಟಾಗಿ ಮಾತನಾಡ್ತಾ ಇದ್ಲು. ನಮಗನ್ನಿಸ್ತಾ ಇತ್ತು ಅವರ ಕಂಪನಿಯಲ್ಲಿ ಏನೋ ಸಮಸ್ಯೆ ಇರಬೇಕು, ಆದ್ದರಿಂದಲೇ ಅಕ್ಕ ಇಷ್ಟೊಂದು ಟೆನ್ಷನ್ನಲ್ಲಿದ್ದಾಳೆ ಅಂತ. ಆದ್ದರಿಂದ ನಾನು ಸೈಲೆಂಟಾಗಿ ನನ್ನ ರೂಮ್ಗೆ ಹೋಗಿ ಓದ್ಕೊಳ್ತಾ ಇದ್ದೆ. ಆಗ ರಾತ್ರಿ ಸುಮಾರು 2 ಗಂಟೆಯಾಗಿತ್ತು. ನಾನು ಈಗ ನನ್ನ ಪುಸ್ತಕಗಳನ್ನು ಮುಚ್ಚಿಟ್ಟು ಕಿಟಕಿ ಮುಚ್ಚಲು ಹೋದಾಗ ನಾನು ನೋಡಿದೆ, ನಮ್ಮ ಮನೆಯ ಮುಂದೆ ಒಂದು ದೊಡ್ಡ ಕಪ್ಪು ಕಾರು ನಿಂತ್ಕೊಂಡಿತ್ತು. ಆದರೆ ಅದರಲ್ಲಿ ಇದ್ದ ವ್ಯಕ್ತಿ ಮಾತ್ರ ನನಗೆ ಸರಿಯಾಗಿ ಕಾಣಿಸ್ಲಿಲ್ಲ. ಸ್ವಲ್ಪ ಸಮಯದಲ್ಲೇ ಅಕ್ಕ ಫೋನಿನಲ್ಲಿ ಮಾತನಾಡುತ್ತಾ ಆ ಕಾರಿನಲ್ಲಿ ಕುಳಿತುಕೊಂಡು ಹೊರಟು ಹೋದ್ರು. ಅಕ್ಕ ಯಾವಾಗಲೂ ತನ್ನ ಸ್ಕೂಟಿಯಿಂದಾನೇ ಆಫೀಸ್ಗೆ ಹೋಗ್ತಾ ಇದ್ರು. ಈ ರೀತಿ ಅಕ್ಕ ಬೇರೆಯವರ ಕಾರಿನಲ್ಲಿ ಯಾವತ್ತೂ ಹೋಗಿರಲಿಲ್ಲ. ಯಾರು ಬಂದು ಅಕ್ಕನನ್ನು ಕರೆದುಕೊಂಡು ಹೋಗಿದ್ದಾಗಲಿ ಯಾವತ್ತೂ ನಡೆದಿರಲಿಲ್ಲ. ನನಗೆ ಅನ್ನಿಸ್ತಾ ಇತ್ತು, ಅಕ್ಕನಿಗೆ ಏನಾದರೂ ಅರ್ಜೆಂಟ್ ಕೆಲಸ ಬಂದಿರಬೇಕು. ಅಕ್ಕ ಎಷ್ಟೊಂದು ದೊಡ್ಡ ಕಂಪನಿಯಲ್ಲಿ ಕೆಲಸ ಮಾಡ್ತಾಳೆ, ಆದ್ದರಿಂದ ಅವರೇ ಕಾರು ಕಳಿಸಿರ್ಬೇಕು ಅಂತ. ಸ್ವಲ್ಪ ಸಮಯದಲ್ಲಿ ಅಕ್ಕ ನನಗೆ ಫೋನ್ ಮಾಡಿದ್ಲು. ನಾನು ನಗುತ್ತಲೇ ಫೋನ್ ಅಟೆಂಡ್ ಮಾಡಿದೆ. ಹಲೋ ಅಕ್ಕ ಅಂದಾಗ ಅಕ್ಕನ ಧ್ವನಿಯಲ್ಲಿ ಒಂದು ಭಯ. ಅಕ್ಕ ಹೇಳ್ತಾ ಇದ್ಲು, ಕಂಪನಿಯಲ್ಲಿ ನಡೆಯುತ್ತಿರುವ ಮೋಸದ ಬಗ್ಗೆ ನನಗೆ ಗೊತ್ತಾಯಿತು. ಈ ಎಲ್ಲ ಆಧಾರಗಳನ್ನು ತೆಗೆದುಕೊಂಡು ನಾನು ನೇರವಾಗಿ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾ ಇದ್ದೀನಿ. ನೀನು ಅಮ್ಮ ಮತ್ತು ತಂಗಿಯನ್ನು ಹುಷಾರಾಗಿ ನೋಡ್ಕೋ ಅಂತ ಹೇಳಿದ್ಲು. ನಾನು ಅಕ್ಕನನ್ನು ತಡೆಯಲು ತುಂಬ ಪ್ರಯತ್ನ ಪಟ್ಟೆ. ಅಕ್ಕ ಆ ರೀತಿ ಮಾಡಬೇಡಿ, ಅವೆಲ್ಲವನ್ನು ಬಿಟ್ಟು ನೀವು ಮನೆಗೆ ಬಂದ್ಬಿಡಿ ಅಂತ. ಆದರೆ ಅಕ್ಕ ಮಾತ್ರ ನನ್ನ ಮಾತು ಕೇಳಲಿಲ್ಲ. ಅವಳು ತಕ್ಷಣ ಫೋನ್ ಕಟ್ ಮಾಡಿಬಿಟ್ಟಿದ್ಲು. ನಾನು ರಾತ್ರಿ ಎಲ್ಲ ಟೆನ್ಷನ್ನಿಂದ, ಭಯದಿಂದ ಅಕ್ಕನಿಗಾಗಿ ಎದುರು ನೋಡ್ತಾ ಇದ್ದೆ. ನನ್ನನ್ನು ಆ ರೀತಿ ನೋಡಿ ಅಮ್ಮ ಕೂಡ ಭಯಪಟ್ಕೊಂಡ್ರು. ನಾವು ಪದೇ ಪದೇ ಈಗ ಅಕ್ಕನಿಗೆ ಫೋನ್ ಮಾಡ್ತಾ ಇದ್ವಿ. ಆದರೆ ಅಕ್ಕನ ಫೋನ್ ಈಗ ಸ್ವಿಚ್ ಆಫ್ ಆಗಿಬಿಟ್ಟಿತ್ತು. ಮಾರನೆಯ ದಿನ ಬೆಳಿಗ್ಗೆ ನಮ್ಮ ಮನೆಗೆ ಪೊಲೀಸರು ಬಂದಿದ್ರು. ಅವರು ಹೇಳಿದ ಸುದ್ದಿ ಕೇಳಿ ನಮ್ಮ ತಲೆಯ ಮೇಲೆ ಆಕಾಶವೇ ಕಳಚಿ ಬಿದ್ದಂತಾಯಿತು. ಪೊಲೀಸರು ಹೇಳ್ತಾ ಇದ್ರು, ರಾತ್ರಿ ಒಂದು ಹೋಟೆಲ್ನಲ್ಲಿ ನಿಮ್ಮ ಮಗಳ ಶವ ಸಿಕ್ಕಿದೆ. ಮಧ್ಯರಾತ್ರಿ ಅಲ್ಲಿ ಪಾರ್ಟಿ ನಡೀತಾ ಇತ್ತು. ಆ ಪಾರ್ಟಿಯಲ್ಲಿ ನಿಮ್ಮ ಮಗಳು ಚೆನ್ನಾಗಿ ಕುಡಿದು ನಶೆಯಲ್ಲಿ ಮೆಟ್ಟಿಲಿನ ಮೇಲಿಂದ ಜಾರಿ ಕೆಳಗೆ ಬಿದ್ದು ಸತ್ತೋಗಿದ್ದಾಳೆ ಅಂತ. ಈ ಮಾತು ಕೇಳಿ ನಾವು ಶಾಕ್ ಆಗಿದ್ವಿ. ಆ ರೀತಿ ಆಗಲು ಸಾಧ್ಯವಿಲ್ಲ. ನನ್ನ ಅಕ್ಕ ಇಲ್ಲಿಂದ ನೀಟಾಗಿ ಹೋಗಿದ್ಲು. ಅಕ್ಕ ಯಾವತ್ತೂ ಪಾರ್ಟಿಗೆ ಹೋಗ್ತಾ ಇರಲಿಲ್ಲ. ಮತ್ತು ಇನ್ನೊಂದು ಮುಖ್ಯವಾದ ವಿಷಯ, ಅವಳು ಯಾವತ್ತೂ ಕುಡಿತಾ ಇರಲಿಲ್ಲ. ಯಾವುದೇ ರೀತಿಯ ಮಾದಕ ವಸ್ತುಗಳನ್ನು ಕೂಡ ಸೇವಿಸ್ತಾ ಇರಲಿಲ್ಲ. ಸರ್, ನೀವಿದೇನು ಹೇಳ್ತಾ ಇದ್ದೀರಾ? ನಮ್ಮ ಅಕ್ಕ ಅಂತವಳಲ್ಲ ಅಂತ ನಾವು ಹೇಳಿದರೆ ಪೊಲೀಸ್ನವರು ನಮ್ಮ ಮಾತುಗಳನ್ನು ಕೇಳಿಸ್ಕೊಳ್ಳಿಲ್ಲ. ನಾವು 3 ಜನ ಈಗ ಜೋರಾಗಿ ಅಳ್ತಾ ಇದ್ವಿ. ನಮಗೆ ನಮ್ಮ ಅಕ್ಕನ ಶವವನ್ನು ಕೊಟ್ಟುಬಿಟ್ಟಿದ್ರು. ಅಕ್ಕ ನಮ್ಮನ್ನು ಶಾಶ್ವತವಾಗಿ ಬಿಟ್ಟು ಹೊರಟೋಗಿದ್ಲು. ನಮ್ಮ ಅಕ್ಕನ ಮೇಲೆ ಸುಳ್ಳು ಆರೋಪ ಹೊರಿಸಲಾಗಿತ್ತು. ನನಗೆ ಪೂರ್ತಿ ನಂಬಿಕೆ ಇತ್ತು, ನನ್ನ ಅಕ್ಕನ ಜೊತೆ ಏನೋ ನಡೆದಿದೆ, ಯಾರೋ ಅಕ್ಕನಿಗೆ ಏನೋ ಮಾಡಿದ್ದಾರೆ ಅಂತ. ಕುಡಿಯುವುದು ದೂರದ ಮಾತು, ಅವಳು ಅಂಥ ಜನರ ಮಧ್ಯೆ ಹೋಗುವುದಕ್ಕೂ ಸಹ ಇಷ್ಟಪಡ್ತಾ ಇರಲಿಲ್ಲ. ನಮ್ಮ ಬಲವಂತಕ್ಕೆ ಪೊಲೀಸರು ಸ್ವಲ್ಪ ಇನ್ವೆಸ್ಟಿಗೇಷನ್ ಕೂಡ ಮಾಡಿದ್ರು. ಆದರೆ ಸ್ವಲ್ಪ ಸಮಯದ ನಂತರ ಪೊಲೀಸ್ನವರು ಕೂಡ ಸುಮ್ಮನಾಗ್ಬಿಟ್ಟಿದ್ರು. ಅಕ್ಕ ನನಗೆ ಫೋನಿನಲ್ಲಿ ಹೇಳಿದ್ರು, ನಾನು ಪೊಲೀಸ್ ಸ್ಟೇಷನ್ಗೆ ಹೋಗ್ತಾ ಇದ್ದೀನಿ ಅಂತ. ಆದರೆ ಪೊಲೀಸ್ ಸ್ಟೇಷನ್ಗೆ ಹೋಗುವುದು ಬಿಟ್ಟು ಅವಳು ಹೋಟೆಲ್ಗೆ ಯಾಕೆ ಹೋದ್ಲು ಅಂತ ನನಗೆ ಅರ್ಥ ಆಗಲಿಲ್ಲ.
ಪೊಲೀಸ್ನವರು ನನ್ನ ಯಾವುದೇ ಮಾತುಗಳನ್ನು ಕೇಳಲು, ನನ್ನ ಮೇಲೆ ವಿಶ್ವಾಸ ತೋರಲು ಸಿದ್ಧರಿರಲಿಲ್ಲ. ಅವರು ಒಂದೇ ಮಾತು ಮೇಲೆ ನಿಂತ್ಕೊಂಡಿದ್ರು. ಕುಡಿದ ಮತ್ತಿನಲ್ಲಿ ಅವಳು ಮೆಟ್ಟಿಲ ಮೇಲಿಂದ ಬಿದ್ದು ಸತ್ತು ಹೋಗಿದ್ದಾಳೆ ಅಂತ. ನಮಗೆ ಪೊಲೀಸ್ನವರ ಮಾತು ಮೇಲೆ ನಂಬಿಕೆ ಇರಲಿಲ್ಲ. ಯಾಕೆಂದ್ರೆ ನಾವು ಅಕ್ಕನ ಶವವನ್ನು ನೋಡಿದ್ವಿ. ಅವಳ ಶವ ಪೂರ್ತಿಯಾಗಿ ನೀಲಿ ಬಣ್ಣಕ್ಕೆ ತಿರುಗಿತ್ತು. ನಾವು ಪದೇ ಪದೇ ಹೇಳ್ತಾ ಇದ್ವಿ, ನಮ್ಮ ಅಕ್ಕ ಸತ್ತೋಗಿಲ್ಲ, ಅವಳನ್ನು ಯಾರೋ ಕೊಂದಿದ್ದಾರೆ ಅಂತ. ನಾನು ಆ ಗಾಡಿಯ ನಂಬರ್ನ ಬಗ್ಗೆ, ಗಾಡಿ ಬಗ್ಗೆ ಎಲ್ಲ ವಿವರ ಸಹ ಪೊಲೀಸರಿಗೆ ಕೊಟ್ಟೆ. ಆದರೆ ಪೊಲೀಸ್ನವರು ನನ್ನ ಮಾತುಗಳನ್ನು ನಂಬಲಿಲ್ಲ. ಅವರು ಆ ಗಾಡಿ ಬಗ್ಗೆ ಎನ್ಕ್ವೈರಿ ಕೂಡ ಮಾಡಲಿಲ್ಲ ಅನ್ಸುತ್ತೆ. ನಾವು ಯಾವಾಗ ಸ್ಟೇಷನ್ಗೆ ಹೋಗಿ ವಿಚಾರಿಸಿದ್ರು ಪೊಲೀಸ್ ಅವರು ಹೇಳ್ತಾ ಇದ್ರು, ನಾವು ಎನ್ಕ್ವೈರಿ ಮಾಡ್ತಿದೀವಿ ಅಂತ. ಯಾವ ದೊಡ್ಡ ಮನುಷ್ಯ ಇದರ ಹಿಂದೆ ಇದ್ನೋ ಗೊತ್ತಿಲ್ಲ. ಪೊಲೀಸ್ನವರು ಈಗ ಕೇಸನ್ನು ಆಕ್ಸಿಡೆಂಟ್ ಕೇಸ್ ಅಂತ ಹೇಳಿ ಮುಚ್ಚಿ ಹಾಕಿದ್ರು. ಅಕ್ಕ ಹೋದ ನಂತರ ನಮ್ಮ ಮನೆಯ ಪರಿಸ್ಥಿತಿ ತುಂಬಾ ಬಿಗಡಾಯಿಸ್ಬಿಟ್ಟಿತ್ತು. ಮನೆಯನ್ನು ನಡೆಸಲು, ಮನೆಯ ಖರ್ಚಿಗೆ ಕೂಡ ನಮಗೆ ತುಂಬಾ ಕಷ್ಟವಾಗ್ತಾ ಇತ್ತು. ಪರಿಸ್ಥಿತಿಗಳು ಯಾವ ರೀತಿ ಕೆಟ್ಟವು ಅಂದ್ರೆ, ನಾನು ನನ್ನ ವಿದ್ಯಾಭ್ಯಾಸವನ್ನು ಸಹ ಮಧ್ಯದಲ್ಲೇ ಬಿಡಬೇಕಾಯಿತು. ಯಾಕೆಂದ್ರೆ ನಾನು ಈಗ ನನ್ನ ವಯಸ್ಸಾದ ತಾಯಿಯನ್ನು ಮತ್ತು ನನ್ನ ಚಿಕ್ಕ ತಂಗಿಯನ್ನು ನೋಡ್ಕೋಬೇಕಾಗಿತ್ತು. ಕೆಲಸಕ್ಕಾಗಿ ನಾನು ಎಷ್ಟೋ ತಿಂಗಳು ಅಲೆದಾಡ್ತಾ ಇದ್ದೆ. ಆದರೆ ನನಗೆಲ್ಲೂ ಕೆಲಸ ಸಿಗಲಿಲ್ಲ. ನಾನು ಈಗ ಉಪವಾಸ ಇರಬೇಕಾದ ಪರಿಸ್ಥಿತಿ ಬಂದ್ಬಿಟ್ಟಿತ್ತು. ನಮಗೆ ಅರ್ಥ ಆಗಲಿಲ್ಲ, ಇದರಿಂದ ನಾವು ಹೇಗೆ ಹೊರಬರಬೇಕು, ನಮಗೆ ಯಾವ ದಾರಿ ಇದೆ ಅಂತ. ಆಗಲೇ ನಮ್ಮ ಜೀವನದಲ್ಲಿ ದೇವರಂತ ಒಬ್ಬ ಮನುಷ್ಯ ಬಂದಿದ್ದ. ಅಕ್ಕನ ಕಂಪನಿಯ ಮಾಲೀಕರು. ಅವರು ತುಂಬಾ ಒಳ್ಳೆಯವರು. ಅವರು ಯಾವಾಗಲೂ ಅಕ್ಕನನ್ನ ಹೊಗಳ್ತಾ ಇದ್ರು. ಅಕ್ಕ ಹೋದ ನಂತರ ಕೂಡ ನಮ್ಮ ದುಃಖವನ್ನು ಕಡಿಮೆ ಮಾಡಲು ಅವರು ನಮ್ಮನ್ನು ಭೇಟಿಯಾಗಲು ನಮ್ಮ ಮನೆಗೆ ಬಂದಿದ್ರು. ಅವರು ಹೇಳಿದ್ರು, ನನಗೆ ನಿಮ್ಮ ಪರಿಸ್ಥಿತಿಯ ಬಗ್ಗೆ ಎಲ್ಲ ಗೊತ್ತಾಗಿದೆ. ನಿಮ್ಮ ಅಕ್ಕ ನಮ್ಮ ಕಂಪನಿಯಲ್ಲಿ ತುಂಬಾ ನಿಯತ್ತಾಗಿ ಕಷ್ಟಪಟ್ಟು ಕೆಲಸ ಮಾಡ್ತಾ ಇದ್ಲು. ಅವಳು ತುಂಬಾ ಒಳ್ಳೆಯ ಮತ್ತು ನಿಯತ್ತಿನ ಹೆಣ್ಮಗಳು. ನಿಮ್ಗೆಲ್ಲ ಚೆನ್ನಾಗಿ ಗೊತ್ತು, ನಾನು ದೊಡ್ಡ ಶ್ರೀಮಂತ, ಬಡವರಿಗೆ ಎಷ್ಟೊಂದು ಸಹಾಯ ಮಾಡ್ತೀನಿ ಅಂತ. ಇಂಥ ಸ್ಥಿತಿಯಲ್ಲಿ ನಾನು ನಿಮಗೆ ಯಾಕೆ ಸಹಾಯ ಮಾಡೋದಿಲ್ಲ? ನೀವು ಟೆನ್ಷನ್ ಮಾಡ್ಕೋಬೇಡಿ. ಶಂಕರ್, ನೀನು ಯಾವ ಕೆಲಸ ಮಾಡಬೇಕು ಅಂದ್ಕೊಂಡಿದೀಯಾ? ನಿನಗೆ ಯಾವ ಕೆಲಸ ಬರುತ್ತೋ ನಾನು ಅದೇ ಕೆಲಸವನ್ನು ನಿನಗೆ ಕೊಡಿಸ್ತೀನಿ. ನೀನು ಚೆನ್ನಾಗಿ ಓದಿದ್ರೆ ನಾನು ನಿನ್ನನ್ನು ನನ್ನ ಕಂಪನಿಗೆ ಕೆಲಸಕ್ಕೆ ಇಟ್ಕೊಳ್ತಾ ಇದ್ದೆ ಅಂತ ಹೇಳಿದಾಗ, ಆಗ ನಾನು ಹೇಳಿದೆ, ಅಂಕಲ್, ನಾನು ಮೆಡಿಕಲ್ ಓದಿ ಡಾಕ್ಟರ್ ಆಗಬೇಕು ಅಂದುಕೊಂಡಿದ್ದೆ. ಅವರು ಹೇಳಿದ್ರು, ನೀನು ಕೆಲಸ ಮಾಡುತ್ತಾ ಕೂಡ ಓದ್ಕೋಬಹುದು. ಅದಕ್ಕೂ ಮೊದಲು ಅವರು ತಮ್ಮ ದೊಡ್ಡ ಮೆಡಿಕಲ್ ಸ್ಟೋರ್ನಲ್ಲಿ ನನಗೆ ಒಂದು ಕೆಲಸ ಕೊಟ್ಟರು. ಅದರಿಂದ ನನ್ನ ಮನೆಯ ಖರ್ಚುಗಳು ಮತ್ತು ನನ್ನ ತಂಗಿಯ ವಿದ್ಯಾಭ್ಯಾಸದ ಖರ್ಚುಗಳು ಪೂರ್ತಿಯಾಗಲು ಸಹಾಯವಾಗಿತ್ತು. ನಾನು ಅಂದುಕೊಳ್ತಾ ಇದ್ದೆ, ಅಕ್ಕನ ಮದುವೆ ರಾಕೇಶ್ ಜೊತೆ ನಡೆದಿದ್ರೆ ಅಕ್ಕನಿಗೆ ಯಾವುದೇ ತೊಂದರೆ ಇರ್ತಾ ಇರಲಿಲ್ಲ. ಅಕ್ಕ ಎಷ್ಟೊಂದು ಸಂತೋಷವಾಗಿ ಇರ್ತಾ ಇದ್ಲು. ಅಕ್ಕನ ಮಾವ ಇಷ್ಟೊಂದು ಒಳ್ಳೆಯವರು, ಎಷ್ಟೊಂದು ದೊಡ್ಡ ಗುಣ ಇರುವವರು ಅಂತ ಅಂದುಕೊಂಡಿದ್ದೆ. ರಾಕೇಶ್ ಕೂಡ ತುಂಬಾ ಒಳ್ಳೆಯವರು. ಅವರು ಅಕ್ಕನನ್ನು ನೆನಪಿಸಿಕೊಂಡು ಆಗಾಗ ಕಣ್ಣೀರು ಹಾಕ್ತಾ ಇದ್ರು. ಈ ಇಬ್ಬರು ತಂದೆ ಮಗ ನಮ್ಮ ಪಾಲಿನ ದೇವರು ಅಂತ ನಾವು ಅಂದುಕೊಂಡಿದ್ವಿ. ನಮ್ಮ ಕೆಟ್ಟ ಸಮಯದಲ್ಲಿ ಆ ದೇವರು ನಮಗಾಗಿ ಅವರನ್ನು ನಮ್ಮ ಬಳಿ ಕಳಿಸ್ಕೊಟ್ಟು ನಮ್ಮ ಜೀವನವನ್ನು ಉಳಿಸಿದ್ರು. ನಾನು ರಾತ್ರಿ ಹಗಲು ಎನ್ನದೆ ತುಂಬಾ ಕಷ್ಟಪಟ್ಟು ನಿಯತ್ತಿನಿಂದ ಕೆಲಸ ಮಾಡ್ತಾ ಇದ್ದೆ. ನಾನು ಈಗ ಆ ಮೆಟ್ಟಿಲಿನ ಮೇಲೆ ಕುಳಿತು ಎಲ್ಲವನ್ನೂ ಯೋಚಿಸ್ತಾ ಇದ್ದೆ. ನನ್ನ ಮನಸ್ಸಿನಲ್ಲಿ ಈಗ ಕೋಪ, ದ್ವೇಷ ಹುಟ್ಟುಕೊಂಡಿತ್ತು. ಆ ವಯಸ್ಸಾದ ವ್ಯಕ್ತಿ ಯಾರೋ ಮಾಮೂಲಿ ಬಡ ವ್ಯಕ್ತಿಯಾಗಿರಲಿಲ್ಲ. ಅವನು ಇಷ್ಟೊಂದು ಕಾಸ್ಟ್ಲಿ ಕಾರಿನಲ್ಲಿ ಕುಳಿತುಕೊಂಡಿದ್ದ. ಅವನು ಬೇಕಂತಲೇ ನನ್ನ ಬಳಿ ಸುಳ್ಳು ಹೇಳಿ ಔಷಧಿಗಳನ್ನು ತೆಗೆದುಕೊಂಡು ಹೋಗಿದ್ದ. ನಾನು ಈಗ ಆ ಕನ್ನಡಕವನ್ನು ತುಂಬಾ ಗಮನವಿಟ್ಟು ನೋಡ್ತಾ ಇದ್ದೆ. ಅದು ತುಂಬಾ ಕಾಸ್ಟ್ಲಿ ಕನ್ನಡಕ. ಅದರ ಮೇಲೆ ಆ ಅಂಗಡಿಯ ಹೆಸರು ಕೂಡ ಬರೆಯಲಾಗಿತ್ತು ಮತ್ತು ಒಂದು ಸೀರಿಯಲ್ ನಂಬರ್ ಕೂಡ ಇತ್ತು. ಇದನ್ನು ನೋಡಿದ ನನಗೆ ಒಂದು ನಂಬಿಕೆ ಬಂದಿತ್ತು. ಅಲ್ಲಿಗೆ ಹೋಗಿ ವಿಚಾರಿಸಿದ್ರೆ ನನಗೆ ಅವರ ಬಗ್ಗೆ ಮಾಹಿತಿ ಸಿಗಬಹುದು ಅಂತ. ಆಗಲೇ ನನಗನ್ನಿಸ್ತು, ನಾನು ಅಕ್ಕನ ಕಂಪನಿಯ ಮಾಲೀಕರಿಗೆ ಫೋನ್ ಮಾಡಿ ಈ ಎಲ್ಲ ವಿಷಯವನ್ನು ಹೇಳ್ಬಿಡೋಣ ಅಂತ. ಅವರು ಖಂಡಿತ ನನಗೆ ಸಹಾಯ ಮಾಡ್ತಾರೆ. ಯಾಕೆಂದ್ರೆ ಅವರು ತುಂಬಾ ಶ್ರೀಮಂತರು, ಅವರಿಗೆ ತುಂಬಾ ಹೆಸರಿತ್ತು. ಆದರೆ ಒಂದು ಕ್ಷಣ ನಾನು ಸುಮ್ಮನಾಗ್ಬಿಟ್ಟೆ. ಈಗಲೇ ನಾನು ಯಾರಿಗೂ ಏನು ಹೇಳಬಾರ್ದು. ಅವರು ಯಾರೇ ಆದರೂ ಸರಿ, ಹಂತಕನಿಗೆ ಸಣ್ಣ ಸುಳಿವು ಸಿಕ್ಕರು ನಾನು ಅವನನ್ನು ಹುಡುಕಲು ಪ್ರಯತ್ನ ಪಡ್ತಾ ಇದ್ದೀನಿ ಅಂತ. ಅವನು ಶಾಶ್ವತವಾಗಿ ನಮ್ಮ ಕೈಯಿಂದ ದೂರ ಹೊರಟು ಹೋಗಬಹುದು. ನಮ್ಮ ಕೈಯಲ್ಲಿರುವ ಈ ಕೊನೆಯ ಅವಕಾಶ ನಮ್ಮ ಕೈ ಜಾರಬಾರ್ದು ಅಂತ ನಾನು ಅಂದುಕೊಂಡೆ. ಈಗ ನಾನು ತೀರ್ಮಾನ ಮಾಡಿದೆ, ಇಷ್ಟು ದೊಡ್ಡ ಒಳ್ಳೆಯ ಮನುಷ್ಯರನ್ನು ನಾನು ನನ್ನ ವೈಯಕ್ತಿಕ ವಿಷಯಕ್ಕಾಗಿ ಬಳಸಿಕೊಂಡು ಅವರಿಗೆ ಯಾವುದೇ ತೊಂದರೆ ಕೊಡಬಾರ್ದು ಅಂತ. ನಾನು ಈಗ ಕನ್ನಡಕವನ್ನು ತುಂಬ ಜಾಗ್ರತೆಯಿಂದ ನನ್ನ ಜೋಬಿನಲ್ಲಿ ಎತ್ತಿಟ್ಕೊಂಡೆ. ನಾಳೆ ಬೆಳಿಗ್ಗೆ ಮೊದಲು ಆ ಆಪ್ಟಿಕಲ್ ಸೆಂಟರ್ಗೆ ಹೋಗಿ ಇದರ ನಂಬರ್ನಿಂದ ಆ ವ್ಯಕ್ತಿಯ ಎಲ್ಲ ಮಾಹಿತಿಯನ್ನು ಪಡೆದುಕೊಳ್ತೇನೆ. ಅದಕ್ಕಾಗಿ ಏನು ಬೇಕಾದರೂ ಮಾಡಬಹುದು ಅಂತ ಅಂದುಕೊಂಡೆ. ರಾತ್ರಿಯೆಲ್ಲ ನಾನು ಇದರ ಬಗ್ಗೆನೇ ಯೋಚಿಸ್ತಾ ಇದ್ದೆ. ಬೆಳಿಗ್ಗೆ ಯಾವಾಗುತ್ತೋ ಅಂತ ನಾನು ಕಾಯ್ತಾ ಇದ್ದೆ. ನನ್ನ ಅಕ್ಕನ ಹಂತಕನನ್ನು ಹಿಡಿಯಲು ಇದು ಬಹುದೊಡ್ಡ ಆಧಾರವಾಗಿತ್ತು. ನಾನು ಬೆಳಿಗ್ಗೆ ಬೇಗ ಎದ್ದು ರೆಡಿಯಾಗಿ ಹೊರಬಂದಾಗ ಅಮ್ಮ ಅಡುಗೆ ಮನೆಯಲ್ಲಿ ತಿಂಡಿ ರೆಡಿ ಮಾಡ್ತಾ ಇದ್ರು. ನನ್ನ ತಂಗಿ ಶಾಲೆಗೆ ಹೋಗಲು ರೆಡಿಯಾಗಿದ್ಲು. ಅಮ್ಮ ಹೇಳಿದ್ರು,
ಮಗ, ನಿನ್ನ ಕಣ್ಣುಗಳು ಯಾಕೆ ಇಷ್ಟೊಂದು ಕೆಂಪಾಗಿದ್ದಾವೆ? ನೀನು ರಾತ್ರಿ ಎಲ್ಲ ಮಲಗಿಲ್ವಾ ಅಂತ. ಇಲ್ಲಮ್ಮ, ಆ ರೀತಿ ಏನೂ ಇಲ್ಲ. ರಾತ್ರಿ ಅಂಗಡಿಯಲ್ಲಿ ತುಂಬ ಕೆಲಸ ಜಾಸ್ತಿ ಇತ್ತು ಅಷ್ಟೇ. ಅಮ್ಮ ನನ್ನ ಕೈಗೆ ತಿಂಡಿ ಕೊಡುತ್ತಾ, ಮಗ, ತಂಗಿಯ ಫೀಸ್ ಕಟ್ಟಲು ಇವತ್ತೇ ಕೊನೆಯ ದಿನಾಂಕ ಅಂತ ಹೇಳಿದ್ರು. ಅಮ್ಮ, ನೀವು ಟೆನ್ಷನ್ ಮಾಡ್ಕೋಬೇಡಿ, ನಾನು ಓನರ್ ಬಳಿ ಸ್ವಲ್ಪ ದುಡ್ಡನ್ನು ಅಡ್ವಾನ್ಸ್ ತೆಗೆದುಕೊಂಡು ಬರ್ತೀನಿ. ಅವರು ಯಾವತ್ತೂ ನನಗೆ ಇಲ್ಲ ಅಂತ ಹೇಳೋದಿಲ್ಲ ಅಂತ ಹೇಳಿ ಬೇಗ ಬೇಗ ನಾನು ತಿಂಡಿ ತಿಂದು ಮನೆಯಿಂದ ಹೊರಗಡೆ ಬಂದುಬಿಟ್ಟಿದ್ದೆ. ನಾನು ಬೇಗ ಆ ಕನ್ನಡಕ ಅಂಗಡಿಗೆ ಹೋಗಬೇಕಾಗಿತ್ತು. ನಾನು ಈಗ ಆಟೋ ಮಾಡಿಕೊಂಡು ಅಂಗಡಿಯನ್ನು ಹುಡುಕಾಡುತ್ತಾ ಹೋದೆ. ಸ್ವಲ್ಪ ಸಮಯದಲ್ಲೇ ಆ ಅಂಗಡಿ ನನಗೆ ಸಿಕ್ಕಿತ್ತು. ಒಳಗೆ ಹೋದಾಗ ಸೇಲ್ಸ್ ಮ್ಯಾನ್ ಕೇಳಿದ್ರು, ಹೇಳಿ ಸರ್, ನಿಮಗೆ ಯಾವ ರೀತಿ ಕನ್ನಡಕ ಬೇಕಾಗಿತ್ತು? ನಾನು ಅವರನ್ನು ಕೇಳಿದೆ, ನಿಮ್ಮಿಂದ ನನಗೆ ಒಂದು ಚಿಕ್ಕ ಸಹಾಯವಾಗಬೇಕಾಗಿತ್ತು. ಈ ಕನ್ನಡಕವನ್ನು ನಿನ್ನೆ ರಾತ್ರಿ ಒಬ್ಬ ವ್ಯಕ್ತಿ ನಮ್ಮ ಸ್ಟೋರ್ನಲ್ಲಿ ಮರೆತೋಗಿದ್ದಾರೆ. ಇದರಲ್ಲಿ ನಿಮ್ಮ ಅಂಗಡಿಯ ಹೆಸರು ಮತ್ತು ನಂಬರ್ ಕೂಡ ಇದೆ. ಆದ್ದರಿಂದ ನಾನು ಇಲ್ಲಿಗೆ ಬಂದೆ. ದಯವಿಟ್ಟು ನೀವು ಇದನ್ನು ನೋಡಿ ಇದರ ಮಾಲೀಕರ ಅಡ್ರೆಸ್ಸನ್ನು ನನಗೆ ಕೊಡ್ತೀರಾ? ನಾನು ಇದನ್ನು ಅವರಿಗೆ ತಲುಪಿಸಲು ಅಂತ ಹೇಳುತ್ತಾ ನಾನು ಆ ಕನ್ನಡಕವನ್ನು ಅವರ ಮುಂದೆ ಇಟ್ಟಿದ್ದೆ. ಸೇಲ್ಸ್ ಮ್ಯಾನ್ ಈಗ ಕನ್ನಡಕವನ್ನು ತೆಗೆದುಕೊಂಡು ತಮ್ಮ ಕಂಪ್ಯೂಟರ್ನಲ್ಲಿ ಚೆಕ್ ಮಾಡ್ತಾ ಇದ್ರು. ನಂತರ ಅವರು ಹೇಳಿದ್ರು, ಇದು ತುಂಬ ಕಾಸ್ಟ್ಲಿ, ಸುರೇಶ್ ಎನ್ನುವವರ ಹೆಸರಿನ ಮೇಲೆ ಇದು ರಿಜಿಸ್ಟರ್ ಆಗಿದೆ ಅಂತ. ಸರ್, ಈ ಸುರೇಶ್ ಯಾರು? ಇವರ ಫೋನ್ ನಂಬರ್ ಅಥವಾ ಅಡ್ರೆಸ್ ನಿಮ್ಮ ಬಳಿ ಇದೆಯಾ ಅಂತ ನಾನು ಕೇಳಿದಾಗ ಸೇಲ್ಸ್ ಮ್ಯಾನ್ ನನ್ನನ್ನು ವಿಚಿತ್ರವಾಗಿ ನೋಡುತ್ತಾ, ನಮ್ಮ ಕಸ್ಟಮರ್ಸ್ನ ಪರ್ಸನಲ್ ಇನ್ಫಾರ್ಮೇಶನ್ ನಾವು ಯಾರಿಗೂ ಕೊಡೋದಿಲ್ಲ, ನಮ್ಮ ರೂಲ್ಸ್ ಇದಕ್ಕೆಲ್ಲ ಒಪ್ಪಿಕೊಳ್ಳೋದಿಲ್ಲ ಅಂತ ಹೇಳಿದ್ರು. ಸರ್, ದಯವಿಟ್ಟು ನನ್ನ ಮಾತನ್ನು ಅರ್ಥ ಮಾಡಿಕೊಳ್ಳಿ. ಅವರಿಗೆ ತುಂಬ ವಯಸ್ಸಾದ ಹುಷಾರಿಲ್ಲದ ವ್ಯಕ್ತಿ. ಅವರಿಗೆ ಹಾರ್ಟ್ ಪ್ರಾಬ್ಲಮ್ ಕೂಡ ಇದೆ. ಅವರು ನಿನ್ನೆ ರಾತ್ರಿ ತಮ್ಮ ಔಷಧಿಗಳನ್ನು ತೆಗೆದುಕೊಳ್ಳಲು ನಮ್ಮ ಮೆಡಿಕಲ್ ಸ್ಟೋರ್ಗೆ ಬಂದು ಇದನ್ನು ಅಲ್ಲಿ ಮರೆತು ಬಿಟ್ಟು ಹೋಗಿದ್ದಾರೆ ಅಂತ ನಾನು ಆತನ ಬಗ್ಗೆ ತುಂಬ ಚಿಂತೆ ಮಾಡುತ್ತಿರುವ ಹಾಗೆ ಹೇಳ್ತಾ ಇದ್ದೆ. ನನ್ನ ಮಾತು ಕೇಳಿ ಸೇಲ್ಸ್ ಮ್ಯಾನ್ ಸ್ವಲ್ಪ ಶಾಂತವಾಗಿದ್ರು. ಅವರು ಈಗ ಆಯಿತು ಸರ್ ಅಂತ ಹೇಳಿ ನಂತರ ಸ್ಕ್ರೀನನ್ನು ಚೆಕ್ ಮಾಡಿ ನಾನು ನಿಮಗೆ ಅವರ ಅಡ್ರೆಸ್ಸನ್ನು ಕೊಡ್ತೀನಿ ಅಂತ ಹೇಳಿದ್ರು. ಈ ಸುರೇಶ್ ಯಾವುದೋ ದೊಡ್ಡ ಮನುಷ್ಯ ಏನೂ ಅಲ್ಲ ಸರ್. ಇವನು ಒಂದು ದೊಡ್ಡ ಕಂಪನಿಯ ಮಾಲೀಕರ ಡ್ರೈವರ್ ಆಗಿದ್ದಾನೆ ಅಷ್ಟೇ. ಆ ಕಂಪನಿಯ ಮಾಲೀಕರು ತಮ್ಮ ಡ್ರೈವರ್ಗೆ ಈ ಕನ್ನಡಕವನ್ನು ಗಿಫ್ಟ್ ಆಗಿ ಕೊಟ್ಟಿದ್ದಾರೆ. ಆದ್ದರಿಂದ ರೆಕಾರ್ಡ್ನಲ್ಲಿ ಬಾಸ್ ಮನೆಯ ಅಡ್ರೆಸ್ ರಿಜಿಸ್ಟರ್ ಆಗಿದೆ ಅಂತ ಹೇಳುತ್ತಾ ಒಂದು ಪೇಪರ್ನಲ್ಲಿ ಮನೆಯ ಅಡ್ರೆಸ್ ಅನ್ನು ಬರೆದು ನನ್ನ ಕೈಗೆ ಕೊಟ್ಟಿದ್ರು. ಏನು, ಆ ವ್ಯಕ್ತಿ ಡ್ರೈವರಾ ಅಂತ ನಾನು ಯೋಚಿಸ್ತಾ ಇದ್ದೆ. ನನ್ನ ತಲೆಯಲ್ಲಿ ಎಷ್ಟೊಂದು ಪ್ರಶ್ನೆಗಳು ಓಡ್ತಾ ಇದ್ವು. ಆ ವಯಸ್ಸಾದ ಮುದುಕ ಒಬ್ಬ ಡ್ರೈವರ್ ಆಗಿದ್ರೆ ಆ ಕಾರಿನ ನಿಜವಾದ ಮಾಲೀಕ ಯಾರು? ನಿನ್ನೆ ರಾತ್ರಿ ಡ್ರೈವರ್ನನ್ನು ಗಾಡಿಯಲ್ಲಿ ಕರೆದುಕೊಂಡು ಹೋದ ಆ ವ್ಯಕ್ತಿ ಯಾರು? ಊರಿನಲ್ಲಿ ಇಷ್ಟೊಂದು ಮೆಡಿಕಲ್ ಸ್ಟೋರ್ಸ್ ಇರಬೇಕಾದ್ರೆ ಅವರು ಯಾಕೆ ನನ್ನ ಅಂಗಡಿಗೆ ಬಂದಿದ್ರು ಅಂತ ನನ್ನ ಮನಸ್ಸಿನಲ್ಲಿ ಎಷ್ಟೊಂದು ಪ್ರಶ್ನೆಗಳು ಓಡ್ತಾ ಇದ್ವು. ಆದರೆ ನಾನು ತುಂಬ ಶಾಂತವಾಗಿ ಆ ಪೇಪರನ್ನು ಸೇಲ್ಸ್ ಮ್ಯಾನ್ಸ್ ಕೈಯಿಂದ ತೆಗೆದುಕೊಂಡು ಅವರಿಗೆ ಥ್ಯಾಂಕ್ ಯು ಅಂತ ಹೇಳಿ ಅಲ್ಲಿಂದ ಹೊರಗೆ ಬಂದೆ. ನಾನು ಈಗ ಸಮಯವನ್ನು ವೇಸ್ಟ್ ಮಾಡದೆ ತಕ್ಷಣ ಒಂದು ರಿಕ್ಷಾ ಹಿಡಿದು ಆ ಅಡ್ರೆಸ್ನ ಕಡೆ ಹೊರಟೆ. ದಾರಿಯುದ್ದಕ್ಕೂ ನನ್ನ ಹೃದಯ ಜೋರಾಗಿ ಹೊಡ್ಕೊಳ್ತಾ ಇತ್ತು. ನನ್ನ ಮನಸ್ಸಿನಲ್ಲಿ ಅಕ್ಕನ ನಗುಮುಖ ಕಾಣಿಸ್ತಾ ಇತ್ತು. ಸ್ವಲ್ಪ ಸಮಯದ ನಂತರ ಆಟೋ ಈಗ ಆ ಜಾಗದಲ್ಲಿ ಬಂದು ನಿಂತಿತ್ತು. ನಾನು ಆಟೋದವನಿಗೆ ದುಡ್ಡನ್ನು ಕೊಟ್ಟು ಸ್ವಲ್ಪ ದೂರ ನಡೆದುಕೊಂಡು ಹೋದೆ. ಸ್ವಲ್ಪ ದೂರ ಹೋದ ನಂತರ ಈಗ ನನ್ನ ಎದುರುಗಡೆ ಈ ದೊಡ್ಡ ಬಿಲ್ಡಿಂಗ್ ಇತ್ತು. ನಾನು ಅಕ್ಕಪಕ್ಕ ನೋಡ್ತಾ ಇದ್ದೆ. ಸುತ್ತಮುತ್ತಲೂ ಅಲ್ಲಿ ತುಂಬ ಶಾಂತವಾಗಿತ್ತು. ಅಲ್ಲಿ ಯಾರೂ ಜನ ಓಡಾಡ್ತಾ ಇರಲಿಲ್ಲ. ನಾನು ಈಗ ಆ ದೊಡ್ಡ ಬಿಲ್ಡಿಂಗಿನ ಎದುರುಗಡೆ ಇದ್ದ ಒಂದು ಮರದ ಹಿಂದೆ ನಿಂತುಕೊಂಡು ಆ ಬಿಲ್ಡಿಂಗನ್ನೇ ಗಮನಿಸ್ತಾ ಇದ್ದೆ. ಆ ಗೇಟು ಸ್ವಲ್ಪ ಓಪನ್ ಆಗಿತ್ತು. ಒಳಗಿನ ದೃಶ್ಯಗಳು ಸ್ವಲ್ಪ ಸ್ವಲ್ಪವಾಗಿ ಕಾಣಿಸ್ತಾ ಇದ್ವು. ಆ ಗೇಟಿನ ಒಳಗೆ ಅದೇ ಕಪ್ಪು ಬಣ್ಣದ ಕಾರು ನಿಂತ್ಕೊಂಡಿತ್ತು. ಅದನ್ನು ನೋಡಿ ಒಂದು ಕ್ಷಣ ನಾನು ದಂಗಾಗಿ ಹೋದೆ. ಇದು ಅದೇ ಕಾರು ನಿನ್ನೆ ರಾತ್ರಿ ನನ್ನ ಅಂಗಡಿಗೆ ಬಂದು ಔಷಧಿ ತೆಗೆದುಕೊಂಡು ಹೋಗಿದ್ದ ವ್ಯಕ್ತಿ ಹೋಗಿದ್ದು. ಸುರೇಶ್ ಈಗ ಡ್ರೈವರ್ನ ಬಟ್ಟೆಗಳಲ್ಲಿ ಆ ಕಾರು ಕ್ಲೀನ್ ಮಾಡ್ತಾ ಇದ್ದ. ನೋಡಲು ಅವನು ಹುಷಾರಿಲ್ಲದವನ ಹಾಗೆ ಏನೂ ಕಾಣಿಸ್ತಾ ಇರಲಿಲ್ಲ. ನಿನ್ನೆ ರಾತ್ರಿ ಅವನು ನನ್ನ ಮುಂದೆ ನಾಟಕವಾಡ್ತಾ ಇದ್ದ ಅಂತ ನನಗೆ ಈಗ ಅನ್ನಿಸ್ತಾ ಇತ್ತು. ನಾನು ಸೈಲೆಂಟ್ ಆಗಿ ನಿಂತುಕೊಂಡು ಅದೆಲ್ಲ ನೋಡ್ತಾ ಇದ್ದೆ. ಸ್ವಲ್ಪ ಸಮಯದ ನಂತರ ಆ ಮನೆಯ ಬಾಗಿಲು ಓಪನ್ ಆಗಿತ್ತು. ಕಾಸ್ಟ್ಲಿ ಸೂಟನ್ನು ಹಾಕ್ಕೊಂಡು ಕೈಯಲ್ಲಿ ಸೂಟ್ ಕೇಸ್ ಹಿಡಿದುಕೊಂಡು ಕಪ್ಪು ಕನ್ನಡಕವನ್ನು ಧರಿಸಿ ಒಬ್ಬ ವ್ಯಕ್ತಿ ಹೊರಗೆ ಬಂದಿದ್ರು. ನಾನು ಆತನ ಮುಖ ನೋಡಲು ಪ್ರಯತ್ನ ಪಡ್ತಾ ಇದ್ದೆ. ಆತನ ಮುಖ ನೋಡಿದ ತಕ್ಷಣ ನನ್ನ ನಿಂತ ನೆಲವೇ ಕುಸಿದಂತಾಯಿತು. ನಾನು ಈಗ ಗಾಬರಿಯಿಂದ ಆ ಮರವನ್ನು ಹಿಡಿದುಕೊಂಡು ಅಲ್ಲೇ ನಿಂತುಕೊಳ್ಳಲು ಪ್ರಯತ್ನ ಪಟ್ಟೆ. ನನ್ನ ಕೈ ಕಾಲುಗಳು ಜೋರಾಗಿ ನಡುತ್ತಾ ಇದ್ವು. ನನ್ನಿಂದ ನಿಂತುಕೊಳ್ಳಲೇ ಸಾಧ್ಯವಾಗಲಿಲ್ಲ. ನನಗನ್ನಿಸ್ತಾ ಇತ್ತು ಯಾರೋ ದೊಡ್ಡ ಕಲ್ಲು ಬಂಡೆಯನ್ನು ಎತ್ತಿ ನನ್ನ ತಲೆಯ ಮೇಲೆ ಹಾಕಿದ್ದಾರೆ ಅಂತ. ನನ್ನ ಎದುರುಗಡೆ ಇದ್ದ ವ್ಯಕ್ತಿ ಬೇರೆ ಯಾರೂ ಅಲ್ಲ, ಖುದ್ದು ರಾಮಚಂದ್ರ ಅವರೇ ಆಗಿದ್ರು. ನಮ್ಮ ಕೆಟ್ಟ ಸಮಯದಲ್ಲಿ ಅವರು ನಮಗೆ ಎಷ್ಟೋ ಸಹಾಯ ಮಾಡಿದ್ರು. ಅವರೇ ಈ ಬಂಗಲೆಯ ಈ ಕಾರಿನ ನಿಜವಾದ ಮಾಲೀಕರಾಗಿದ್ರು.
ಅವರು ಈಗ ಕೋಪವಾಗಿ ಹೇಳಿದ್ರು, ಬೇಗ ಬೇಗ ಮಾಡು, ನನಗೆ ತುಂಬಾ ಲೇಟ್ ಆಗ್ತಾ ಇದೆ. ನಿಂಗೆ ಚೆನ್ನಾಗಿ ಗೊತ್ತು ಈ ದಿನ ನನಗೆ ಅರ್ಜೆಂಟ್ ಮೀಟಿಂಗ್ ಇದೆ ಅಂತ. ಆದ್ರೂ ನೀನು ಗಾಡಿಯನ್ನು ಕ್ಲೀನ್ ಮಾಡಲು ಎಷ್ಟು ಸಮಯ ತಗೊಳ್ತಾ ಇದೀಯಾ? ಈ ಧ್ವನಿಯನ್ನು ನಾನು ಚೆನ್ನಾಗಿ ಗುರುತು ಹಿಡಿಯಬಲ್ಲೆ. ನಮ್ಮ ಮುಂದೆ ಎಷ್ಟೋ ಪ್ರೀತಿ ಮಮತೆಯಿಂದ ಮಾತನಾಡುವ ಆ ಧ್ವನಿಯಲ್ಲಿ ಈಗ ಪ್ರೀತಿ ಮತ್ತು ಮಮತೆ ಇರಲಿಲ್ಲ, ಕೋಪ ಮತ್ತು ಅಧಿಕಾರವಿತ್ತು. ಸುರೇಶ್ ಭಯದಿಂದ, ಸರ್, ಕೇವಲ 2 ನಿಮಿಷ ಮುಗಿದೋಯ್ತು ಅಂತ ಹೇಳ್ತಾ ಇದ್ದ. ಅವನು ಬೇಗ ಬೇಗ ಕಾರನ್ನು ಕ್ಲೀನ್ ಮಾಡ್ತಾ ಇದ್ದ. ಈಗ ಆ ಕಾರು ಬಂಗಲೆಯಿಂದ ಹೊರಗೆ ಬಂದಿತ್ತು. ನಾನು ಅಲ್ಲೇ ಮರದ ಸಹಾಯದಿಂದ ನೆಲದ ಮೇಲೆ ಕುಳಿತುಕೊಂಡಿದ್ದೆ. ನನಗನ್ನಿಸ್ತಾ ಇತ್ತು, ನನ್ನ ಸುತ್ತಮುತ್ತಲೂ ಇರುವ ಈ ಜಾಗವೆಲ್ಲ ಜೋರಾಗಿ ತಿರುಗ್ತಾ ಇದೆ ಅಂತ. ನನಗೆ ಈಗ ಉಸಿರಾಡಲು ಕೂಡ ತುಂಬಾ ಕಷ್ಟವಾಗ್ತಾ ಇತ್ತು. ನನ್ನ ತಲೆಯಲ್ಲಿ ಈಗ ಹಳೆಯ ಎಲ್ಲ ಮಾತುಗಳು ಓಡ್ತಾ ಇತ್ತು. ನನಗನ್ನಿಸ್ತಾ ಇತ್ತು, ಇವರ ಮಗ ಕೂಡ ಇವರ ಜೊತೆ ಸೇರಿಲ್ಲ ತಾನೆ ಅನ್ನುವ ಆಲೋಚನೆ ಬಂದಾಗ ಆ ಮಾತನ್ನು ನನ್ನಿಂದ ನಂಬಲೇ ಸಾಧ್ಯವಾಗಲಿಲ್ಲ. ಇಲ್ಲ ಇಲ್ಲ, ಆ ರೀತಿ ಆಗಲು ಸಾಧ್ಯವಿಲ್ಲ. ಅವರು ನನ್ನ ಅಕ್ಕನನ್ನು ಎಷ್ಟೊಂದು ಪ್ರೀತಿ ಮಾಡ್ತಾ ಇದ್ರು. ನಾನು ಅಂದುಕೊಂಡಿದ್ದೆ ನಾನು ಅವರಿಗೆ ಈ ವಿಷಯವನ್ನು ಹೇಳಬೇಕು ಅಂತ. ಆದರೆ ಮೊದಲು ಸತ್ಯ ತಿಳಿದುಕೊಂಡು ಆ ಡ್ರೈವರ್ನನ್ನು ಹಿಡಿದುಕೊಂಡು ನಂತರ ಅವರಿಗೆ ಈ ಸತ್ಯ ಹೇಳಬೇಕು ಅಂತ ಅಂದುಕೊಂಡಿದ್ದೆ. ಆ ದಿನ ಅಕ್ಕ ನನಗೆ ಫೋನ್ನಲ್ಲಿ ಹೇಳಿದ್ದು, ನಾನು ಆಧಾರಗಳನ್ನು ತೆಗೆದುಕೊಂಡು ಪೊಲೀಸ್ ಸ್ಟೇಷನ್ಗೆ ಹೋಗ್ತಾ ಇದ್ದೀನಿ ಅಂತ. ನಂತರ ಅಕ್ಕನ ಸಾವಿನ ಸುದ್ದಿ ಬಂದಿತ್ತು. ಸತ್ಯ ಏನು ಅಂತ ನನಗೆ ಗೊತ್ತಿಲ್ಲ, ಆದರೆ ಸತ್ಯ ತಿಳಿದುಕೊಳ್ಳಬೇಕು ಅಂತ ನಾನು ಈಗ ತೀರ್ಮಾನ ಮಾಡಿಕೊಂಡಿದ್ದೆ. ಈ ವ್ಯಕ್ತಿ ನಮಗೆ ಸಹಾಯ ಮಾಡುತ್ತಾ ನಮ್ಮ ಕಷ್ಟ ಸುಖಗಳನ್ನು ವಿಚಾರಿಸ್ತಾ ಇದ್ದದ್ದು ಬಹುಶಃ ನಮ್ಮ ಮೇಲೆ ಕಣ್ಣಿಡಲು ಅನ್ಸುತ್ತೆ. ಸತ್ಯ ನಮ್ಮ ಕಣ್ಣ ಮುಂದೆ ಬರಬಾರ್ದು, ನಮಗೆ ಹಂತಕನ ಬಗ್ಗೆ ಏನೂ ಗೊತ್ತಾಗಬಾರ್ದು ಅಂತ. ನಾವು ಬಡವರು, ಪೊಲೀಸ್ ಸ್ಟೇಷನ್ಗೆ ಹೋಗುವ ಧೈರ್ಯವಂತೂ ನಮಗಿರ್ಲಿಲ್ಲ ಅಂತ. ನನಗೆ ಕೆಲಸ ಕೊಡಿಸುವುದು ಇದು ಒಂದು ಜಾಲವಾಗಿತ್ತು. ನಾನು ಸತತ 4 ವರ್ಷಗಳಿಂದ ಆ ಜಾಲದಲ್ಲಿ ಎಷ್ಟೋ ಸಂತೋಷದಿಂದ ಸಿಕ್ಕಿ ಹಾಕಿಕೊಂಡಿದ್ದೆ. ನಾನು ಈಗ ಅಲ್ಲೇ ಅಳುತ್ತಾ ಕುಳಿತುಕೊಂಡಿದ್ದೆ. ಇದೆಲ್ಲವನ್ನು ಯೋಚಿಸಿ ತುಂಬ ಸಮಯದವರೆಗೂ ಅಲ್ಲೇ ಕುಳಿತು ಅಳ್ತಾ ಇದ್ದೆ. ನನಗೇನೂ ಅರ್ಥ ಆಗಲಿಲ್ಲ. ಇದೆಲ್ಲ ಏನು, ಯಾವುದು ಸತ್ಯ, ಯಾವುದು ಸುಳ್ಳು? ಸಮಯ ಕಳೆಯುತ್ತಿದ್ದ ಹಾಗೆ ನನ್ನ ಎಲ್ಲ ದುಃಖ ಈಗ ದ್ವೇಷವಾಗಿ ಮಾರ್ಪಾಟಾಗಿತ್ತು. ಈಗ ನನ್ನನ್ನು ನಾನು ಸಂಭಾಳಿಸಿಕೊಳ್ಳುತ್ತಾ ಎದ್ದು ನಿಂತುಕೊಂಡೆ. ನನಗೆ ಈಗ ಸತ್ಯ ಗೊತ್ತಾಗಿತ್ತು. ನಾನು ಇನ್ನೂ ಸುಮ್ಮನೆ ಇರೋದಿಲ್ಲ. ನನ್ನ ತಲೆಯಲ್ಲಿ ಇದೊಂದೇ ಮುಖ್ಯವಾದ ಪ್ರಶ್ನೆ ಓಡ್ತಾ ಇತ್ತು. ಈ ಸುರೇಶ್ ಅವರ ಡ್ರೈವರ್ ಆಗಿದ್ರೆ ಅವನು ನಿನ್ನೆ ರಾತ್ರಿ ಇದೇ ದೊಡ್ಡ ಕಾರಿನಲ್ಲಿ ಕುಳಿತುಕೊಂಡು ಈ ನಗರದಲ್ಲಿ ಇರುವ ಎಲ್ಲ ಸ್ಟೋರ್ಗಳನ್ನು ಬಿಟ್ಟು ನನ್ನ ಬಳಿ ಮಾತ್ರ ಯಾಕೆ ಬಂದಿದ್ದ? ಅವನು ದೊಡ್ಡ ಮೆಡಿಕಲ್ ಶಾಪ್ಗೆ ಹೋಗಿ ಯಾಕೆ ಔಷಧಿ ಕೊಂಡುಕೊಳ್ಳಲಿಲ್ಲ? ಅವನ ಬಳಿ ಔಷಧಿಗಳಿಗೆ ಕೊಡಲು ಸಹ ದುಡ್ಡಿರಲಿಲ್ಲ. ಅವನು ನೇರವಾಗಿ ನನ್ನ ಬಳಿನೇ ಯಾಕೆ ಬಂದಿದ್ದ? ಇದರ ಹಿಂದೆ ಯಾವುದಾದರೂ ದೊಡ್ಡ ರಹಸ್ಯ ಅಡಗಿದೆಯಾ? ಈಗ ನಾನು ತೀರ್ಮಾನ ಮಾಡಿಕೊಂಡಿದ್ದೆ, ಈ ಪ್ರಶ್ನೆಗೆ ನಾನು ಅವನಿಂದಲೇ ಉತ್ತರ ಪಡೆದುಕೊಳ್ತೀನಿ. ಅವನ ಬಾಯಿಂದ ಸತ್ಯವನ್ನು ಖಂಡಿತ ಹೊರತೆಗಿಬೇಕು. ಅವನು ಈ ಕಾರಿನಲ್ಲಿ ನನ್ನ ಅಕ್ಕನನ್ನು ಕರೆದುಕೊಂಡು ಹೋಗಿದ್ದು ಪೊಲೀಸ್ ಸ್ಟೇಷನ್ಗ ಅಥವಾ ಆ ದೊಡ್ಡ ಹೋಟೆಲ್ಗ? ಸತ್ಯ ಏನು ಅಂತ ಕೇವಲ ಅವನು ಮಾತ್ರ ಹೇಳಲು ಸಾಧ್ಯ. ದಿನವೆಲ್ಲ ನಾನು ಅಲ್ಲೇ ಕುಳಿತು ಕಾಲ ಕಳೀತಾ ಇದ್ದೆ. ಸಾಯಂಕಾಲ ಯಾವಾಗೆ ಆಗುತ್ತೆ ಅಂತ ಎದುರು ನೋಡ್ತಾ ಇದ್ದೆ. ಯಾಕಂದ್ರೆ ನನಗೆ ಚೆನ್ನಾಗಿ ಗೊತ್ತಿತ್ತು, ಈ ರಾಮಚಂದ್ರ ಮತ್ತು ಅವರ ಮಗ ಸಾಯಂಕಾಲ ಮನೆಗೆ ವಾಪಸ್ ಬರ್ತಾರೆ. ಡ್ರೈವರ್ ತಮ್ಮ ಯಜಮಾನನನ್ನು ಬಿಟ್ಟ ನಂತರ ಅವನು ಫ್ರೀ ಆಗ್ತಾನೆ, ತನ್ನ ಮನೆಗೆ ವಾಪಸ್ ಹೋಗ್ತಾನೆ ಅಂದ. ನಾನು ಅಂದುಕೊಂಡ ಹಾಗೆ ಸಾಯಂಕಾಲ ಅದೇ ಕಾರು ಈಗ ಮನೆಯ ಒಳಗೆ ಬಂದಿತ್ತು. ಸ್ವಲ್ಪ ಸಮಯದ ನಂತರ ಸುರೇಶ್ ತನ್ನ ಮಾಮೂಲಿ ಬಟ್ಟೆಗಳನ್ನು ಹಾಕೊಂಡು ಆ ದೊಡ್ಡ ಬಂಗಲೆಯಿಂದ ಹೊರಗೆ ಬಂದಿದ್ದ. ಅವನು ಆರಾಮವಾಗಿ ನಿಧಾನವಾಗಿ ನಡೆದುಕೊಂಡು ಆ ಬೀದಿಗಳಲ್ಲಿ ಬರ್ತಾ ಇದ್ದ. ಬಹುಶಃ ಅವನು ತನ್ನ ಮನೆಗೆ ಹೋಗ್ತಾ ಇದ್ದ ಅನ್ಸುತ್ತೆ. ನಾನು ಸೈಲೆಂಟ್ ಆಗಿ ಸ್ವಲ್ಪ ದೂರದಿಂದ ಅವನನ್ನು ಹಿಂಬಾಲಿಸ್ತಾ ಇದ್ದೆ. ಅವನು ಈಗ ಒಂದು ಹಳೆಯ ಚಿಕ್ಕ ರೋಡ್ ನಲ್ಲಿ ಹೋಗ್ತಾ ಇದ್ದ. ಅಲ್ಲಿ ಲೈಟ್ಗಳು ಸರಿಯಾಗಿ ಕೆಲಸ ಮಾಡ್ತಾ ಇರ್ಲಿಲ್ಲ. ಜನ ಕೂಡ ಯಾರು ಓಡಾಡ್ತಾ ಇರ್ಲಿಲ್ಲ. ಇದೇ ನನಗೆ ಈಗ ಉತ್ತಮ ಅವಕಾಶವಾಗಿತ್ತು. ನಾನು ಈಗ ಬೇಗ ಬೇಗ ನಡೆಯುತ್ತಾ ಅವನ ಬಳಿ ಹೋದೆ. ನನ್ನ ಹೆಜ್ಜೆ ಶಬ್ದಗಳನ್ನು ಗಮನಿಸಿ ಅವನು ಗಾಬರಿಯಿಂದ ಹಿಂದೆ ತಿರುಗಿದ. ನಾನು ತಕ್ಷಣ ಅವನ ಎದುರುಗಡೆ ನಿಂತುಕೊಂಡು ಅವನನ್ನು ತಳ್ಳುತ್ತಾ ಆ ದೊಡ್ಡ ಗೋಡೆಗೆ ಅವನನ್ನು ಅದುಮಿ ಹಿಡಿದುಕೊಂಡಿದ್ದೆ. ಸುರೇಶ್ ಕಣ್ಣುಗಳಲ್ಲಿ ಭಯ ತುಂಬಿಕೊಂಡಿತ್ತು. ಅವನು ಭಯದಿಂದ ನಡುಗ್ತಾ ಇದ್ದ. ನೀನು ಅವನೇ ತಾನೆ, ಆ ಮೆಡಿಕಲ್ ಸ್ಟೋರಿನ ಹುಡುಗ? ನಿನಗೆ ನನ್ನಿಂದ ಏನ್ ಬೇಕು? ನನ್ನನ್ನು ಬಿಟ್ಟು ಬಿಡು ಅಂತ ಅವನು ಭಯದಿಂದ ಚಿಟಪಟಾಯಿಸ್ತಾ ಇದ್ದ. ನಾನು ಈಗ ನೇರವಾಗಿ ಅವನ ಕಣ್ಣುಗಳನ್ನೇ ನೋಡ್ತಾ ಇದ್ದೆ. ನನ್ನ ಕಣ್ಣುಗಳಲ್ಲಿ 4 ವರ್ಷದ ದುಃಖ, ಕೋಪ, ಕಣ್ಣೀರು ಎಲ್ಲವೂ ಕಾಣಿಸ್ತಾ ಇತ್ತು. ಸುರೇಶ್, ನಾನು ಯಾರು ಅಂತ ನಿನಗೆ ಚೆನ್ನಾಗಿ ಗೊತ್ತು. ಈಗ ನೀನು ಯಾರು ಅಂತ ನನಗೂ ಕೂಡ ಚೆನ್ನಾಗಿ ಗೊತ್ತಾಗಿದೆ. ಇನ್ನು ಯಾವುದೇ ಸುಳ್ಳು ಮತ್ತು ನಾಟಕ ಆಡುವ ಅವಶ್ಯಕತೆ ಇಲ್ಲ. ನಿನ್ನೆ ರಾತ್ರಿ ನೀನು ಒಬ್ಬ ಭಿಕಾರಿ ತರ ನಾಟಕ ಮಾಡುತ್ತಾ ನಗರದ ಎಲ್ಲ ದೊಡ್ಡ ದೊಡ್ಡ ಅಂಗಡಿಗಳನ್ನು ಬಿಟ್ಟು ಕೇವಲ ನನ್ನ ಮೆಡಿಕಲ್ ಸ್ಟೋರ್ಗೆ ಯಾಕೆ ಬಂದೆ? ನಿನ್ನ ಉದ್ದೇಶ ಆದ್ರೂ ಏನು? ನೀನೇನಾದರೂ ಸುಳ್ಳು ಹೇಳಲು ಪ್ರಯತ್ನಿಸಿದ್ರೆ
ನನ್ನಿಂದ ತಪ್ಪಿಸಿಕೊಳ್ಳಲು ಪ್ರಯತ್ನ ಪಟ್ರೆ ನೀನು ಯೋಚಿಸಲು ಕೂಡ ಸಾಧ್ಯವಿಲ್ಲ ನಾನು ನಿನ್ನನ್ನು ಏನ್ ಮಾಡ್ತೀನಿ ಅಂತ. ಅವನು ಭಯದಿಂದ ನಡುಗ್ತಾ ಇದ್ದ. ನಾನು ಅವನಿಗೆ ಹೇಳಿದೆ, ನನಗೆ ನಿನ್ನ ಮತ್ತು ನಿನ್ನ ಮಾಲೀಕನ ಎಲ್ಲ ಸತ್ಯ ಗೊತ್ತಾಗ್ಬಿಟ್ಟಿದೆ. ನನಗೆ ಚೆನ್ನಾಗಿ ಗೊತ್ತು, ಆ ರಾತ್ರಿ ಕಪ್ಪು ಕಾರಿನಲ್ಲಿ ನನ್ನ ಅಕ್ಕನನ್ನು ಕರೆದುಕೊಂಡು ಹೋಗಿದ್ದು ನೀನೇ ಅಂತ. ಈಗ ನೀನು ಕೇವಲ ಸತ್ಯ ಹೇಳು. ಇಷ್ಟಕ್ಕೂ ನೀನು ನನ್ನ ಅಕ್ಕನನ್ನು ಎಲ್ಲಿಗೆ ಕರೆದುಕೊಂಡು ಹೋದೆ? ನನ್ನ ಅಕ್ಕ ಹೋಟೆಲ್ಗೆ ಹೇಗೆ ಹೋಗಿ ತಲುಪಿದ್ಲು? ನನ್ನ ಅಕ್ಕನನ್ನು ಮನೆಯಿಂದ ಕರೆದುಕೊಂಡು ಬರಲು ನಿನಗೆ ಹೇಳಿದ್ದು ಯಾರು ಅಂತ ನಾನು ಕೋಪವಾಗಿ ಅವನನ್ನ ಪ್ರಶ್ನೆ ಕೇಳ್ತಾ ಇದ್ದೆ. ನನ್ನ ಪ್ರಶ್ನೆಗಳನ್ನು ಕೇಳಿ ಅವನ ಮುಖ ಬಿಳಿಚಿಕೊಂಡಿತ್ತು. ನಾನು ಅವನಿಗೆ ಹೇಳಿದೆ, ನಾನು ಎಷ್ಟೋ ಕಷ್ಟಪಟ್ಟು ನನ್ನ ತಂಗಿಯ ಫೀಸ್ಗಾಗಿ ಕೂಡಿಟ್ಟಿದ್ದ ಹಣವನ್ನು ನಿನ್ನ ಔಷಧಿಗಳಿಗೆ ಕೊಟ್ಟುಬಿಟ್ಟೆ. ಆದ್ರೆ ನೀನು ನನ್ನ ಬಳಿ ಸುಳ್ಳು ಹೇಳಿದ್ಯಾ. ನೀನು ನನ್ನ ಅಕ್ಕನ ಅಪರಾಧಿ. ನಾನು ಈಗ ನಿನ್ನನ್ನು ಎಲ್ಲದಕ್ಕೂ ಲೆಕ್ಕ ತಗೊಳ್ತೀನಿ. ಹೇಳು, ನೀನು ಇಷ್ಟಕ್ಕೂ ಆ ಅಂಗಡಿಗೆ ಯಾಕೆ ಬಂದೆ? ನನ್ನ ಅಕ್ಕನ ಸಾವು ಹೇಗಾಯ್ತು? ರಾಮಚಂದ್ರ ಅವರು ನನ್ನನ್ನು ಚೆಕ್ ಮಾಡಲು ನಿನ್ನನ್ನು ಕಳಿಸಿದ್ರಾ? ಅಥವಾ ಇದರ ಹಿಂದೆ ಏನಾದರೂ ದೊಡ್ಡ ರಹಸ್ಯ ಇದೆಯಾ? ಆ ಬೀದಿಗಳಲ್ಲಿ ಕೇವಲ ನಾವಿಬ್ರು ಮಾತ್ರ ನಿಂತ್ಕೊಂಡಿದ್ವಿ. ನಮ್ಮ ಮಾತುಗಳು ಮಾತ್ರ ಕೇಳಿಸ್ತಾ ಇದ್ವು. ಸುರೇಶ್ ತಲೆ ಬಗ್ಗಿಸಿಕೊಂಡಿದ್ದ. ಅವನ ಎಲ್ಲ ಶಕ್ತಿ, ಎಲ್ಲ ಅಹಂ ಈಗ ಹೊರಟು ಹೋಗಿತ್ತು. ಅವನು ನನ್ನ ಮುಂದೆ ಅಮಾಯಕನಾಗಿ ನಿಂತ್ಕೊಂಡಿದ್ದ. ನಾನು ಕೋಪದಿಂದ ಅವನು ಕೊಡುವ ಉತ್ತರಕ್ಕಾಗಿ ಕಾಯ್ತಾ ಇದ್ದೆ. ನನ್ನ ಕೈಗಳು ಅವನ ಕುತ್ತಿಗೆಯ ಮೇಲೆ ಎಷ್ಟೊಂದು ಬಲವಾಗಿ ಇತ್ತು ಅಂದ್ರೆ ನನ್ನಿಂದ ಬಿಡಿಸಿಕೊಂಡು ಓಡಿ ಹೋಗುವುದು ಅದು ಅಸಾಧ್ಯದ ಮಾತಾಗಿತ್ತು. ನನ್ನ ಕಣ್ಣುಗಳಿಂದ ಕಣ್ಣೀರು ಬರ್ತಾ ಇತ್ತು. ಆದ್ರೆ ಇದು ದುಃಖದಿಂದ ಬಂದ ಕಣ್ಣೀರಾಗಿರ್ಲಿಲ್ಲ. ನನ್ನ ಅಕ್ಕನ ಸಾವಿಗೆ ನ್ಯಾಯ ದೊರಕಿಸಿಕೊಡ್ಬೇಕು ಎನ್ನುವ ಚಿಂತೆಯಿಂದ ನನ್ನ ಕಣ್ಣಿಂದ ನೀರು ಬರ್ತಾ ಇತ್ತು. ಯಾಕೋ ಬಾಯಿ ಮುಚ್ಕೊಂಡು ನಿಂತ್ಕೊಂಡಿದ್ಯಾ? ಬೇಗ ಬೇಗ ಸತ್ಯ ಹೇಳು. ನೀನು ಈಗ ಬಾಯಿ ಬಿಡ್ಲಿಲ್ಲ ಅಂದ್ರೆ ನಾನು ನಿನ್ನನ್ನು ಈ ಕ್ಷಣವೇ ಪೊಲೀಸರ ಕೈಗೆ ಒಪ್ಪಿಸ್ತೀನಿ. ಜೀವನವೆಲ್ಲ ನೀನು ಆ ಜೈಲಿನಲ್ಲೇ ಕೊಳೆಯಬೇಕಾಗುತ್ತೆ ಅಂತ ಹೇಳಿದಾಗ ಅವನು ಈಗ ಜೋರಾಗಿ ಅಳಲು ಶುರು ಮಾಡ್ದ. ಮಗ, ದಯವಿಟ್ಟು ನನ್ನನ್ನು ಬಿಟ್ಬಿಡು. ನಾನು ನಿನ್ನ ಕಾಲಿಗೆ ಬಿದ್ದು ಕೇಳ್ಕೊಳ್ತೀನಿ. ನನ್ನನ್ನು ಪೊಲೀಸರ ಕೈಗೆ ಕೊಡ್ಬೇಡ. ನಾನು ನಿನಗೆ ಎಲ್ಲ ಸತ್ಯ ಹೇಳ್ತೀನಿ. ನಾನು ನಿನ್ನ ಅಕ್ಕನ ಹಂತಕನೇನೂ ಅಲ್ಲ. ನಾನು ಆಕೆಯನ್ನು ನನ್ನ ಮಗಳ ರೀತಿ ನೋಡ್ತಾ ಇದ್ದೆ. ನಾನು ರಾಮಚಂದ್ರ ಅವರ ತುಂಬಾ ಹಳೆಯ ನಂಬಿಕಸ್ಥ ಡ್ರೈವರ್. ಜೂನ್ 25ನೇ ತಾರೀಕು ನಾನು ನನ್ನ ಕೆಲಸ ಮುಗಿಸಿ ಮನೆಗೆ ಹೊರಟೋಗಿದ್ದೆ. ಆಗ ಚಿಕ್ಕ ಯಜಮಾನ್ರು ನನಗೆ ಫೋನ್ ಮಾಡಿ ಹೇಳಿದ್ರು, ಅಂಜಲಿ ಮನೆಗೆ ಹೋಗಿ ಅವಳನ್ನು ಕರೆದುಕೊಂಡು ಬಾ. ಯಜಮಾನ್ರೆ, ನಾನು ಗಾಡಿ ಬಿಟ್ಟು ನನ್ನ ಮನೆಗೆ ಹೊರಟೋಗಿದ್ದೀನಿ ಅಂತ ಹೇಳಿದೆ. ಅದಕ್ಕೆ ಯಜಮಾನ್ರು ಕೋಪ ಮಾಡಿಕೊಂಡು, ನಾನು ಹೇಳಿದ ಕೆಲಸ ಮಾಡು. ನೀನು ಬೆಳಿಗ್ಗೆಯಿಂದ ರಾತ್ರಿಯವರೆಗೂ ಕೆಲಸ ಮಾಡುವುದಕ್ಕೆ ಮಾತ್ರ ನಿನಗೆ ದುಡ್ಡು ಕೊಡ್ತಾ ಇಲ್ಲ. ನಾವು ಹೇಳಿದ ಎಲ್ಲ ಕೆಲಸ ಮಾಡಲು ಎಲ್ಲ ಸಮಯದಲ್ಲೂ ಮಾಡ್ಬೇಕು ಅಂತ ದುಡ್ಡು ಕೊಡ್ತಾ ಇರೋದು. ನೀನು ತಕ್ಷಣ ಅಂಜಲಿ ಮನೆಗೆ ಹೋಗಿ ಅವಳನ್ನು ಕರ್ಕೊಂಡು ನಮ್ಮ ಹೋಟೆಲ್ಗೆ ಬಂದು ಬಿಡು. ಅವಳು ನಿನ್ಗೆ ಹೇಳ್ತಾಳೆ ಪೊಲೀಸ್ ಸ್ಟೇಷನ್ಗೆ ಹೋಗ್ಬೇಕು ಅಂತ. ನೀನ್ ಅವಳಿಗೆ ಹೇಳು, ನಾವು ಪೊಲೀಸ್ ಸ್ಟೇಷನ್ಗೆ ಹೋಗ್ತಾ ಇದೀವಿ ಅಂತ. ಅವಳು ಮಧ್ಯ ದಾರಿಯಲ್ಲಿ ಏನಾದ್ರೂ ನಾಟಕ ಆಡಿದ್ರೆ ನೀನು ಅವಳನ್ನು ಮಾತು ಕೇಳುವ ಅವಶ್ಯಕತೆ ಇಲ್ಲ. ಸೈಲೆಂಟ್ ಆಗಿ ಅಲ್ಲಿಂದ ಬೇಗ ಹೋಟೆಲ್ಗೆ ಬಂದ್ಬಿಡು ಅಂತ ಹೇಳಿದ್ರು. ಯಜಮಾನರ ಮಾತುಗಳನ್ನು ಕೇಳಿ ನಾನು ನಿಮ್ಮ ಮನೆಗೆ ಬಂದು ನಿಮ್ಮ ಅಕ್ಕನನ್ನು ಕರೆದುಕೊಂಡು ಅವರು ಹೇಳಿದ 5 ಸ್ಟಾರ್ ಹೋಟೆಲ್ನಲ್ಲಿ ಬಿಟ್ಟೆ. ಆಗ ಅಂಜಲಿ ಕೇಳಿದ್ರು, ಅಂಕಲ್, ನನ್ನನ್ನು ಇಲ್ಲಿಗೆ ಯಾಕೆ ಕರ್ಕೊ ಬಂದಿದ್ದೀರಾ? ನಾನು ಹೇಳಿದೆ ತಾನೆ ನಾವು ಪೊಲೀಸ್ ಸ್ಟೇಷನ್ಗೆ ಹೋಗ್ಬೇಕು ಅಂತ. ನಾನು ಏನಾದರೂ ಹೇಳುವ ಮೊದಲೇ ದೊಡ್ಡ ಯಜಮಾನ್ರು ಮತ್ತು ಚಿಕ್ಕ ಯಜಮಾನ್ರು ಇಬ್ರು ಅಲ್ಲಿಗೆ ಬಂದ್ಬಿಟ್ರು. ಅವರಿಬ್ಬರು ಅಂಜಲಿ ಅವರನ್ನು ನೋಡಿದ ನಂತರ ನನ್ನನ್ನು ಅಲ್ಲಿಂದ ಹೋಗಲು ಹೇಳಿದ್ರು. ನನಗೆ ಅಲ್ಲಿ ಏನೋ ಸರಿ ಇಲ್ಲ ಅಂತ ಅನ್ನಿಸ್ತಾ ಇತ್ತು. ಅಂಜಲಿ ಅವರು ತುಂಬಾ ಒಳ್ಳೆಯ ಹುಡುಗಿ. ಆಕೆ ಜೊತೆ ಏನಾದರೂ ಕೆಟ್ಟದ್ದು ನಡೆಯುತ್ತಾ ಅಂತ ನಾನು ತುಂಬಾ ಹೆದರಿಕೊಂಡೆ. ನನಗೆ ತುಂಬಾ ಲೇಟ್ ಆಗ್ತಾ ಇತ್ತು. ನಾನು ಮನೆಗೆ ಹೋಗ್ಬೇಕಾಗಿತ್ತು. ಆದ್ರೂ ನಾನು ಮನೆಗೆ ಹೋಗದೆ ಅಲ್ಲೇ ನಿಂತ್ಕೊಂಡಿದ್ದೆ. ನಾನು ತೀರ್ಮಾನ ಮಾಡಿದೆ, ಇಷ್ಟಕ್ಕೂ ಇವರು ಇಷ್ಟು ರಾತ್ರಿಯಲ್ಲಿ ಇಲ್ಲಿ ಏನ್ ಮಾಡ್ತಾ ಇದ್ದಾರೆ? ಅಂಜಲಿಯನ್ನು ಇಲ್ಲಿ ಯಾಕೆ ಕರೆಸ್ಕೊಂಡಿದ್ದಾರೆ? ಇವರು ಯಾವತ್ತೂ ಈ ರೀತಿ ಮಾಡೋದಿಲ್ವಲ್ಲ ಅಂತ ನಾನು ಯೋಚಿಸ್ತಾ ಇದ್ದೆ. ಅವರೆಲ್ಲರೂ ಒಳಗೆ ಹೋದಾಗ ನಾನು ಅಲ್ಲೇ ಹೊರಗಿನ ಕಿಟಕಿಯಿಂದ ಬಗ್ಗೆ ನೋಡಲು ಪ್ರಯತ್ನ ಪಡ್ತಾ ಇದ್ದೆ. ತುಂಬಾ ಸಮಯದವರೆಗೂ ನನಗೆ ಏನು ಕಾಣಿಸ್ಲಿಲ್ಲ. ಸ್ವಲ್ಪ ಸಮಯದ ನಂತರ ನಾನು ಎಷ್ಟು ಕಷ್ಟಪಟ್ಟು ಒಂದು ಕಿಟಕಿಯನ್ನು ಓಪನ್ ಮಾಡಿದೆ. ನಂತರ ಒಳಗೆ ನಡೆಯುತ್ತಿದ್ದ ಎಲ್ಲವನ್ನು ನಾನು ನೋಡ್ತಾನೆ ಇದ್ದೆ. ಚಿಕ್ಕ ಯಜಮಾನರು ಅಂಜಲಿ ಅಮ್ಮ ಅವರ ಜೊತೆ ಫೈಲ್ಗಳ ಬಗ್ಗೆ ಏನೋ ಮಾತನಾಡ್ತಾ ಇದ್ರು. ಆಕೆಗೆ ಕೈ ತೋರಿಸಿ ಹೇಳ್ತಾ ಇದ್ರು, ಈ ರೀತಿ ಪೊಲೀಸ್ ಸ್ಟೇಷನ್ಗೆ ಹೋಗ್ತೀನಿ ಅಂತ ನೀನು ನನಗೆ ಹೇಳ್ಬಾರ್ದಾಗಿತ್ತು. ಅವರ ಮಾತುಗಳನ್ನು ಕೇಳಿ ಅಂಜಲಿ ಅವರಿಗೆ ತುಂಬಾ ಕೋಪ ಬಂದಿತ್ತು. ಅವರು ಕೋಪದಿಂದ ಹೇಳ್ತಾ ಇದ್ರು, ಇಷ್ಟಕ್ಕೂ ನೀನು ನನ್ನನ್ನು ಇಲ್ಲಿಗೆ ಯಾಕೆ ಕರೆಸಿದೀಯಾ? ನೀನು ನನಗೆ ಯಾಕೆ ಮೋಸ ಮಾಡಿದೆ?
ನೀನು ನನಗೆ ಹೇಳಿದ್ದೆ ನಾನು ಡೈರೆಕ್ಟ್ ಆಗಿ ಪೊಲೀಸ್ ಸ್ಟೇಷನ್ ಅಲ್ಲಿ ಸಿಗ್ತೀನಿ ಅಂತ. ಮನೆಗೆ ಗಾಡಿ ಕಳಿಸಿ ಹುಷಾರಾಗಿ ನನ್ನನ್ನು ಪೊಲೀಸ್ ಸ್ಟೇಷನ್ಗೆ ಕರೆಸ್ಕೊಳ್ತಿದ್ದೀನಿ ಅಂತ ಹೇಳ್ದೆ. ಚಿಕ್ಕ ಯಜಮಾನರು ಜೋರಾಗಿ ನಗುತ್ತಾ, ನೀನು ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೊಳ್ತಾ ಇದೀಯ ಅಂಜಲಿ? ನನ್ನ ತಂದೆ ಈ ಬಿಸ್ನೆಸ್ ಅನ್ನು ಹೇಗೆ ನಡೆಸ್ತಾ ಇದ್ದಾರೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಅವರು ಬಡವರ ಜೊತೆ ಅನ್ಯಾಯ ಮಾಡ್ತಾ ಇದ್ದಾರೆ ಅಂತ, ಬಡವರ ಅಧಿಕಾರವನ್ನು ಕಸಿದುಕೊಳ್ತಾ ಇದ್ದಾರೆ ಅಂತ ನೀನು ಈ ಸತ್ಯವನ್ನು ನನಗೆ ಹೇಳಿ ತುಂಬಾ ಒಳ್ಳೆ ಕೆಲಸ ಮಾಡಿದೆ. ಆದ್ರೆ ನನ್ನ ತಂದೆಯ ಸತ್ಯವನ್ನು ನಾನು ಈಗಲೇ ಈ ಪ್ರಪಂಚದ ಮುಂದೆ ತರಲಾಗುವುದಿಲ್ಲ. ನೀನು ಸ್ವಲ್ಪ ಸಮಯ ಶಾಂತವಾಗಿ ಕುಳಿತುಕೋ. ನಾಳೆ ಬೆಳಿಗ್ಗೆ ನಾವಿಬ್ಬರು ಯೋಚಿಸಿ ಪೊಲೀಸ್ ಸ್ಟೇಷನ್ಗೆ ಹೋಗೋಣ. ತುಂಬಾ ಬೇಗ ನನ್ನ ತಂದೆಯನ್ನು ನಾವು ಜೈಲಿಗೆ ಹಾಕ್ಸೋಣ. ನಮ್ಮ ಕಂಪನಿಯನ್ನು ನಾವು ನಿಯತ್ತಿನಿಂದ ನಡೆಸಿಕೊಂಡು ಹೋಗೋಣ. ಬಡವರಿಗೆ ಸಹಾಯ ಮಾಡೋಣ. ನಾವು ಯಾವತ್ತೂ ಬಡವರಿಗೆ ಅನ್ಯಾಯ ಮಾಡೋದು ಬೇಡ ಅಂತ ಹೇಳ್ತಾ ಇದ್ರು. ಆ ಮಾತುಗಳನ್ನು ಕೇಳಿ ಅಂಜಲಿ ಅವರ ಮುಖದಲ್ಲಿ ಕೂಡ ಎಷ್ಟೋ ನೆಮ್ಮದಿ ಸಂತೋಷ ಬಂದಿತ್ತು. ನಂತರ ಚಿಕ್ಕ ಯಜಮಾನರು ಅಲ್ಲಿ ಕೆಲಸ ಮಾಡುತ್ತಿದ್ದ ಕೆಲಸಗಾರರಿಗೆ ಸನ್ನೆ ಮಾಡಿದ್ರು. ಈಗ ವೈಟರ್ಸ್ ಜ್ಯೂಸ್ ಅನ್ನು ತೆಗೆದುಕೊಂಡು ಬಂದು ಅಂಜಲಿಗೆ ಕೊಡ್ತಾರೆ. ಅಂಜಲಿ ಮೇಡಮ್ ಜ್ಯೂಸ್ ಅನ್ನು ಮುಟ್ಕೊಳ್ಳಲಿಲ್ಲ. ಆಗ ಚಿಕ್ಕ ಯಜಮಾನರು ತಮ್ಮ ಕೈಯಾರೆ ಜ್ಯೂಸ್ ಅನ್ನು ತೆಗೆದುಕೊಂಡು, ಅಂಜಲಿ ಇದನ್ನು ಕುಡಿದು ಸ್ವಲ್ಪ ಸಮಯ ನೀನು ಶಾಂತವಾಗು ಅಂತ ಹೇಳಿದ್ರು. ಅಂಜಲಿ ಅವರು ಅವರನ್ನು ನಂಬಿ ಆ ಜ್ಯೂಸ್ ಅನ್ನು ಕುಡಿದು ಬಿಟ್ರು. ನನಗೀಗಲೂ ಅರ್ಥವಾಗ್ಲಿಲ್ಲ ಇಷ್ಟಕ್ಕೂ ಅಲ್ಲಿ ಏನ್ ನಡೀತಾ ಇದೆ ಅಂತ. ಯಾಕೆಂದ್ರೆ ನನಗೆ ಪೂರ್ತಿ ವಿಷಯ ಗೊತ್ತಿರ್ಲಿಲ್ಲ. ನಾನು ದೂರ ನಿಂತು ಕೇವಲ ಇದನ್ನು ಮಾತ್ರ ನೋಡ್ತಾ ಇದ್ದೆ. ಆ ಜ್ಯೂಸ್ ಅನ್ನು ಕುಡಿದ ನಂತರ ಅಂಜಲಿ ಅವರ ಆರೋಗ್ಯ ಕೆಡ್ತಾ ಇತ್ತು ಅನ್ಸುತ್ತೆ. ಆಕೆಗೆ ಈಗ ವಾಂತಿ ಬಂದ ಹಾಗೆ ಆಗ್ತಾ ಇತ್ತು. ಪಾಪ ಅಂಜಲಿ ತುಂಬಾ ಒದ್ದಾಡ್ತಾ ಇದ್ರು. ನಾನು ಆಕೆಯನ್ನು ಕಾಪಾಡ್ಬೇಕು ಅಂದುಕೊಳ್ತಾ ಇದ್ದೆ. ಆಗಲೇ ಚಿಕ್ಕ ಯಜಮಾನರ ನಿಜವಾದ ಮುಖವಾಡವನ್ನು ನಾನು ನೋಡಿದೆ. ಅವರು ತಾವು ಎಷ್ಟೋ ಪ್ರೀತಿಸಿದ ಅಂಜಲಿ ಅವರನ್ನು ಕಾಪಾಡುವ ಬದಲು ಅವರ ಕುತ್ತಿಗೆಯನ್ನು ಗಟ್ಟಿಯಾಗಿ ಹಿಡಿದುಕೊಂಡಿದ್ರು. ನೀನು ಯಾರೇ ನನ್ನ ತಂದೆಯನ್ನು ಜೈಲಿಗೆ ಕಳಿಸ್ಲು? ನಾನು ನಿನ್ನನ್ನು ಎಷ್ಟೊಂದು ಪ್ರೀತಿ ಮಾಡ್ತಾ ಇದ್ದೆ. ಆದರೆ ಈಗ ನಾನು ನಿನ್ನನ್ನು ದ್ವೇಷ ಮಾಡ್ತಾ ಇದ್ದೀನಿ. ನಾನು ಮತ್ತು ನನ್ನ ತಂದೆ ಸುಮ್ಮನೆ ಇಷ್ಟೊಂದು ದುಡ್ಡು, ಇಷ್ಟೊಂದು ಗೌರವವನ್ನು ಸಂಪಾದಿಸ್ಲಿಲ್ಲ. ಎಷ್ಟು ಜನರ ಜೀವನವನ್ನು ಕಸಿದುಕೊಂಡು, ಎಷ್ಟೋ ಜನರನ್ನು ತುಳಿದು ನಾವು ಇಲ್ಲಿವರೆಗೂ ಬಂದಿದ್ದೀವಿ. ಯಾವುದೇ ಮನುಷ್ಯರು ಇಷ್ಟೊಂದು ಸುಲಭವಾಗಿ ಇಷ್ಟು ಬೇಗ ದೊಡ್ಡ ಶ್ರೀಮಂತರಾಗೋದಿಲ್ಲ. ಎಲ್ಲರೂ ಏನಾದರೂ ಒಂದು ಕೆಟ್ಟ ಕೆಲಸ ಮಾಡಲೇಬೇಕಾಗುತ್ತೆ. ತುಂಬಾ ಜನರನ್ನು ತುಳಿದ ನಂತರ ಅವರ ಮೇಲೆ ಬರಲು ಸಾಧ್ಯವಾಗೋದು. ನಮ್ಮ ಕಂಪನಿಯ ಸತ್ಯವನ್ನು ಈ ಪ್ರಪಂಚದ ಮುಂದೆ ನೀನು ತೆಗೆದುಕೊಂಡು ಬಂದ್ರೆ ನಾನು ನಿನಗೆ ಏನು ಮಾಡೋದಿಲ್ಲ ಅಂತ ಅಂದ್ಕೋಬಿಟ್ಯಾ? ನಮ್ಮ ಹೆಸರನ್ನು, ನಮ್ಮ ಗೌರವವನ್ನು ಹಾಳು ಮಾಡುವಂತಹ ಪ್ರೀತಿ ನನಗೆ ಬೇಕಾಗಿಲ್ಲ. ಈಗ ನೀನು ಮೇಲೆ ಹೋಗಿ ಅಲ್ಲಿರುವ ಬಡವರಿಗೆ ಸಹಾಯ ಮಾಡು. ನಿನ್ನ ಒಂದು ಮೂರ್ಖತನದ ನಿರ್ಧಾರದಿಂದ ನಾವು ಯಾವುದೇ ರಿಸ್ಕ್ ತೆಗೆದುಕೊಳ್ಳಲು ತಯಾರಿಲ್ಲ ಅಂತ ಹೇಳ್ತಾ ಇದ್ರು. ಈ ಮಾತುಗಳನ್ನು ಕೇಳಿ ಅಂಜಲಿ ಅವರ ಕಣ್ಣುಗಳಲ್ಲಿ ನೀರು ಬರ್ತಾ ಇತ್ತು. ಅವರು ಕಿರುಚಾಡಲು ಪ್ರಯತ್ನ ಪಡ್ತಾ ಇದ್ರು. ಆದ್ರೆ ಅವರ ಗಂಟಲಿನಿಂದ ಮಾತುಗಳೇ ಬರ್ತಾ ಇರ್ಲಿಲ್ಲ. ಆಕೆ ಕೈ ಜೋಡಿಸಿ ಮಾಲೀಕರನ್ನು ಕೇಳ್ಕೊಳ್ತಾ ಇದ್ಲು, ನನ್ನನ್ನು ಬಿಟ್ಬಿಡಿ, ದಯವಿಟ್ಟು ನನ್ನನ್ನು ಕಾಪಾಡಿ ಅಂತ. ಆದ್ರೆ ಆ ಕಲ್ಲು ಹೃದಯದ ಮನುಷ್ಯ ಆಕೆಯನ್ನು ತನ್ನ ಕೈಯಾರೆ ಕೊಂದು ಹಾಕ್ದ. ನಾನು ದೂರ ನಿಂತು ಇದೆಲ್ಲವನ್ನು ನೋಡ್ತಾ ಇದ್ದೆ. ನನ್ನಿಂದ ಏನು ಮಾಡಲು ಸಾಧ್ಯವಾಗ್ಲಿಲ್ಲ. ನಿನ್ನ ಅಕ್ಕನ ಸಾವಿನಲ್ಲಿ ನನ್ನದು ಕೂಡ ಎಷ್ಟೋ ತಪ್ಪಿದೆ. ನಾನು ಖುದ್ದು ಆಕೆಯನ್ನು ಅಲ್ಲಿಗೆ ಕರೆದುಕೊಂಡು ಹೋಗಿದ್ದೆ. ಆ ದುಷ್ಟರ ಮಾತುಗಳನ್ನು ನಂಬಿ ನನ್ನ ಮಕ್ಕಳ ಮೇಲೆ ಆನೆ, ನನಗೆ ಗೊತ್ತಾಗ್ಲಿಲ್ಲ ಅವರು ಆಕೆಯ ಜೊತೆ ಈ ರೀತಿ ಮಾಡಬಹುದು ಅಂತ. ಆಕೆಗೆ ವಿಷವನ್ನು ಬೆರೆಸಿದ ಜ್ಯೂಸ್ ಅನ್ನು ಕುಡಿಸಿ ಆಕೆಯನ್ನು ಕೊಂದು ಹಾಕಿದ್ರು. ನನ್ನ ಕಣ್ಣ ಎದುರುಗಡೆ ಕೇವಲ ಅರ್ಧ ಗಂಟೆಯಲ್ಲೇ ಆಕೆ ಸತ್ತೋಗಿದ್ಲು. ಏನು ಮಾಡಲು ಆಗದೆ ನಾನು ನಾಚಿಕೆಯಿಂದ ತಲೆ ಬಗ್ಗಿಸಿಕೊಂಡಿದ್ದೆ. ಆದ್ರೆ ಅಲ್ಲಿಂದ ಹೋಗುವ ಮೊದಲು ನನಗೆ ಒಂದು ಆಧಾರ ಸಿಕ್ಕಿತ್ತು. ಆ ರೆಸಾರ್ಟ್ ನ ಹೊರಗೆ ಇರುವ ಕ್ಯಾಮ್ರಾದ ಮುಂದೆ ನಿಂತು ಇವರೆಲ್ಲ ಈ ಕೆಲಸ ಮಾಡಿದ್ರು. ನನಗೆ ಚೆನ್ನಾಗಿ ನೆನಪಿತ್ತು, ಇವರು ಮಾಡಿದ ಎಲ್ಲ ನೀಚ ಕೆಲಸ ಆ ಕ್ಯಾಮ್ರಾದಲ್ಲಿ ರೆಕಾರ್ಡ್ ಆಗಿರಬಹುದು ಅಂತ. ನಾನು ಈಗ ಯಾರಿಗೂ ಗೊತ್ತಾಗದೆ ಕಂಪ್ಯೂಟರ್ ರೂಮಿಗೆ ಹೋಗಿ ಆ ಕ್ಯಾಮ್ರಾದ ರೆಕಾರ್ಡಿಂಗ್ ಅನ್ನು ತೆಗೆದುಕೊಂಡೆ. ಆ ರೆಕಾರ್ಡಿಂಗ್ ಈಗಲೂ ನನ್ನ ಬಳಿ ಭದ್ರವಾಗಿದೆ. ಅಂಜಲಿ ಸತ್ತ ಮಾರನೆಯ ದಿನವೇ ಅಂಜಲಿ ಅವರ ಪರಿವಾರದವರನ್ನು ಭೇಟಿಯಾಗಿ ಈ ಆಧಾರವನ್ನು ಅವರಿಗೆ ಕೊಡ್ಬೇಕು ಅಂತ ಅಂದುಕೊಂಡೆ. ಆದ್ರೆ ಹೇಗೋ ಮಾಲೀಕರಿಗೆ ಈ ಸತ್ಯ ಗೊತ್ತಾಗ್ಬಿಡ್ತು. ಆ ಹೋಟೆಲ್ನ ಕಂಪ್ಯೂಟರ್ ನಿಂದ ಆಧಾರಗಳನ್ನು ಕದ್ದಿದ್ದಾರೆ ಅಂತ. ಅವರು ಈಗ ಎಲ್ಲರ ಮೇಲೆ ಕಣ್ಣಿಟ್ಟಿದ್ರು. ಅವರು ಈಗ ಮನೆಯ ಕೆಲಸಗಾರರ ಮೇಲೆ, ರೆಸಾರ್ಟ್ ನಲ್ಲಿ ಕೆಲಸ ಮಾಡುತ್ತಿದ್ದ ಎಲ್ಲಾ ಕೆಲಸಗಾರರ ಮೇಲೆ, ನನ್ನನ್ನು ಕೂಡ ಸೇರಿಸಿಕೊಂಡು ಎಲ್ಲರ ಮೇಲೆ ಅನುಮಾನ ಪಡ್ತಾ ಇದ್ರು. ಆದ್ದರಿಂದ ನಾನು ನೇರವಾಗಿ ನಿಮ್ಮ ಬಳಿ ಬರಲು ಸಾಧ್ಯವಾಗ್ಲಿಲ್ಲ.
ಒಂದು ವೇಳೆ ನಾನೇನಾದರೂ ಬಂದಿದ್ರೆ ಅವರು ನನ್ನನ್ನು ಕೂಡ ಕೊಂದು ಹಾಕ್ತಾ ಇದ್ರು. ಈ ಘಟನೆ ನಡೆದು 4 ವರ್ಷ ಕಳೆದೋಗಿದೆ. ಆದ್ರೆ ಈ ಘಟನೆಯ ನಂತರ ಒಂದೇ ಒಂದು ರಾತ್ರಿ ಕೂಡ ನಾನು ನೆಮ್ಮದಿಯಾಗಿ ಮಲಗಿಲ್ಲ. ನಾನು ಒಂದೇ ತೀರ್ಮಾನ ಮಾಡ್ಕೊಂಡಿದ್ದೆ. ಒಂದಲ್ಲ ಒಂದು ದಿನ ನಾನು ಈ ಎಲ್ಲಾ ಆಧಾರಗಳನ್ನು ನಿಮ್ಮ ಕೈಗೆ ಕೊಡ್ಬೇಕು ಅಂತ. ಆ ನೀಚರಿಗೆ ಅವರು ಮಾಡಿದ ತಪ್ಪಿಗೆ ಸರಿಯಾದ ಶಿಕ್ಷೆ ಕೊಡಿಸ್ಬೇಕು ಅಂತ. ನಿಮ್ಮನ್ನು ಭೇಟಿಯಾಗುವುದು ನನಗೆ ಈಗ ತುಂಬಾ ಮುಖ್ಯವಾಗಿತ್ತು. ಯಾಕೆಂದ್ರೆ ನಮ್ಮ ಯಜಮಾನರು ಬಿಸ್ನೆಸ್ ಅನ್ನು ದುಬೈಗೆ ಶಿಫ್ಟ್ ಮಾಡಿ ಅಲ್ಲೇ ಸೆಟ್ಲ್ ಆಗ್ಬೇಕು ಅಂತ ಪ್ರಯತ್ನ ಪಡ್ತಾ ಇದ್ದಾರೆ. ಅವರು ಅಲ್ಲಿ ಹೋಗುವುದಕ್ಕಿಂತ ಮೊದಲೇ ನಾನು ಅಂದುಕೊಳ್ತಾ ಇದ್ದೆ ಅವರನ್ನು ಪೊಲೀಸರು ಅರೆಸ್ಟ್ ಮಾಡಬೇಕು ಅಂತ. ಆದ್ದರಿಂದಲೇ ನಾನು ನಿಮ್ಮನ್ನು ಭೇಟಿ ಆಗ್ಬೇಕು ಅಂದುಕೊಂಡೆ. ಆ ಕನ್ನಡಕವನ್ನು ನಾನು ಮರೆತು ನಿಮ್ಮ ಅಂಗಡಿಯಲ್ಲಿ ಬಿಡ್ಲಿಲ್ಲ. ನಾನು ಅದನ್ನು ಬೇಕಂತಲೇ ಅಲ್ಲಿ ಬಿಟ್ಟು ಬಂದಿದ್ದೆ. ನೀನು ಹೇಗಾದರೂ ಅಂಗಡಿಯ ಅಡ್ರೆಸ್ಗೆ ಹೋಗ್ಬೇಕು ಅಂತ. ಅಲ್ಲಿಂದ ನಿನಗೆ ಎಲ್ಲ ಸತ್ಯ ಗೊತ್ತಾಗ್ಲಿ ಅಂತ ನಾನು ಮನಸ್ಫೂರ್ತಿಯಾಗಿ ಕೇಳ್ಕೊಳ್ತಾ ಇದ್ದೀನಿ. ಅಂಜಲಿ ಸಾವಿಗೆ ಕಾರಣನಾದ ನೀಚರಿಗೆ ಶಿಕ್ಷೆ ಆಗ್ಬೇಕು ಅಂತ. ಆತನ ಮಾತು ಕೇಳಿ ನಾನು ಶಾಕ್ ಆಗ್ಬಿಟ್ಟಿದೆ. ನನಗೆ ವಿಶ್ವಾಸನೇ ಬರ್ಲಿಲ್ಲ. ಇದೆಲ್ಲ ಈ ವಯಸ್ಸಾದ ಮನುಷ್ಯ ಪ್ಲಾನ್ ಮಾಡಿದ್ನಾ ಅಂತ. ಅವರು ಅಂದುಕೊಂಡಿದ್ರೆ ಆವತ್ತೇ ಅವರು ಎಲ್ಲವನ್ನು ಮರೆತು ಬಿಡಬಹುದಾಗಿತ್ತು. ಆದ್ರೆ ಅವರು ನನ್ನ ಅಕ್ಕನಿಗೆ ನ್ಯಾಯ ಕೊಡಿಸಲು ತಮ್ಮ ಜೀವವನ್ನು ಪಣಕ್ಕೆ ಇಟ್ಟಿದ್ರು. ಈಗ ಆ ವ್ಯಕ್ತಿ ಆ ಪೆನ್ ಡ್ರೈವ್ ಅನ್ನು ನನ್ನ ಕೈಗೆ ಕೊಟ್ಟು ಹೇಳಿದ್ರು, ಮಗ, ನಿನ್ನ ಬಳಿ ತುಂಬಾ ಕಡಿಮೆ ಸಮಯವಿದೆ. ಬಹುಶಃ ನಾಳೆನೆ ಅವರೆಲ್ಲ ಶಾಶ್ವತವಾಗಿ ದೇಶ ಬಿಟ್ಟು ಹೋಗ್ತಾ ಇದ್ದಾರೆ ಅನ್ಸುತ್ತೆ. ಯಾಕಂದ್ರೆ ಇವರ ಕಂಪನಿಯ ಮೇಲೆ ಮತ್ತೆ ಎನ್ಕ್ವೈರಿ ಬಂದಿದೆ. ಅವರಿಗೆ ಈಗ ಭಯ ಶುರುವಾಗಿದೆ, ಸತ್ಯ ಹೊರಬಂದ್ರೆ ಹೇಗೆ ಅಂತ. ಇವರು ಮೊದಲು ಕೂಡ ಪೊಲೀಸರಿಗೆ ದುಡ್ಡು ಕೊಟ್ಟು ಕೊಲೆಯನ್ನು ಆಕ್ಸಿಡೆಂಟ್ ಅಂತ ನಿರೂಪಿಸಿದ್ರು. ನಾನು ಈಗ ಹಿಂದೆ ಸರಿದು 2 ಕೈಗಳನ್ನು ಜೋಡಿಸಿ ಆತನಿಗೆ ಕ್ಷಮಾಪಣೆ ಕೇಳಿದೆ. ಐ ಆಮ್ ಸಾರಿ ಅಂಕಲ್. ನನಗೆ ಅನ್ನಿಸ್ತಾ ಇತ್ತು ನೀವೇ ನನ್ನ ಅಕ್ಕನ ಹಂತಕರು ಅಂತ. ಆದ್ರೆ ನನ್ನ ಅಕ್ಕನಿಗೆ ನ್ಯಾಯ ಕೊಡಿಸಲು ನೀವು ಮುಂದೆ ಬಂದಿದ್ದೀರಾ. ಆ ದಿನ ನಾನು ನಿಮ್ಮನ್ನು ಆ ಕಾರಿನಲ್ಲಿ ಕುಳಿತುಕೊಳ್ಳುವುದನ್ನು ನೋಡ್ಲಿಲ್ಲ ಅಂದಿದ್ರೆ ಅಕ್ಕನಿಗೆ ನ್ಯಾಯ ಕೊಡಿಸ್ಬೇಕು ಅಂತ ನನಗೆ ಯಾವತ್ತೂ ಅನ್ನಿಸ್ತಾನೆ ಇರ್ಲಿಲ್ವೇನೋ. ಅವರು ಹೇಳಿದ್ರು, ಮಗ, ನೀನು ಬೇಗ ಹೋಗು. ನೀನು ತಕ್ಷಣ ಪೊಲೀಸ್ ಸ್ಟೇಷನ್ಗೆ ಹೋಗಿ ಇದನ್ನು ಪೊಲೀಸ್ನವರಿಗೆ ಕೊಡು. ಆದ್ರೆ ಒಂದು ಕಾಪಿ ನಿನ್ನ ಬಳಿ ಭದ್ರವಾಗಿಟ್ಕೋ. ಯಾರನ್ನು ನಂಬಲು ಸಾಧ್ಯವಿಲ್ಲ. ನಿನ್ನ ಬಳಿ ಸಾಕ್ಷ್ಯ ಇದ್ರೆ ಮಾತ್ರನೇ ಪೊಲೀಸರು ಕೂಡ ನಿನ್ನ ಮಾತನ್ನು ಕೇಳ್ತಾರೆ ಅಂತ ಹೇಳಿದ್ರು. ನಾನು ಬೇಗ ಮನೆಗೆ ಬಂದು ಆ ಪೆನ್ ಡ್ರೈವ್ ಅನ್ನು ನನ್ನ ಲ್ಯಾಪ್ಟಾಪ್ ನಲ್ಲಿ ಕನೆಕ್ಟ್ ಮಾಡಿ ಆ ವಿಡಿಯೋವನ್ನು ನೋಡಿದೆ. ಆ ರಾಕ್ಷಸರು ವಿಷಯುಕ್ತ ಜ್ಯೂಸ್ ಅನ್ನು ನನ್ನ ಅಕ್ಕನ ಕೈಯಿಂದ ಕುಡಿಸಿದ್ರು. ನನ್ನ ಅಕ್ಕ ಒದ್ದಾಡ್ತಾ ವಾಂತಿ ಮಾಡ್ತಾ ಇದ್ಲು. ಅಕ್ಕ ನನ್ನನ್ನು ಕಾಪಾಡಿ ಅಂತ ಬೇಡ್ಕೊಳ್ತಾ ಇದ್ರೆ ರಾಕ್ಷಸರು ಅವಳ ಕುತ್ತಿಗೆಯನ್ನು ಅದುಮುತ್ತಾ ಅವಳಿಗೆ ಇನ್ನೂ ಹೆಚ್ಚಿನ ನೋವು ಕೊಡ್ತಾ ಇದ್ರು. ಅಕ್ಕನ ಉಸಿರು ನಿಲ್ಲುವವರೆಗೂ ಅವರು ಆಕೆ ಒದ್ದಾಡುವುದನ್ನು ನೋಡ್ತಾ ನಿಂತ್ಕೊಂಡಿದ್ರು. ನಂತರ ಅಲ್ಲಿ ಕೆಲಸಗಾರರಿಗೆ ಹೇಳಿದ್ರು, ತಕ್ಷಣ ಎಲ್ಲ ಕ್ಲೀನ್ ಮಾಡಿ ಇವಳ ದೇಹವನ್ನು ಪೊಲೀಸರಿಗೆ ಒಪ್ಪಿಸಿ, ಪೊಲೀಸರನ್ನು ನಾವು ನೋಡ್ಕೊಳ್ತೀವಿ ಅಂತ ಹೇಳಿ ಅವರು ಅಲ್ಲಿಂದ ಹೊರಟೋಗಿದ್ರು. ಇದೆಲ್ಲ ನೋಡಿ ನನ್ನ ರಕ್ತ ಕುದೀತಾ ಇತ್ತು. ನಾನು ತಕ್ಷಣ ಆ ವಿಡಿಯೋವನ್ನು ಹಲವು ಕಾಪಿ ತೆಗೆದುಕೊಂಡು ಕಮಿಷನರ್ ಆಫೀಸ್ಗೆ ಕೂಡ ಫಾರ್ವರ್ಡ್ ಮಾಡ್ಬಿಟ್ಟೆ. ಆ ರಾಕ್ಷಸರು ನನ್ನ ಎದುರುಗಡೆ ಯಾವಾಗ ಬರ್ತಾರೆ ಅಂತ ನಾನು ಈಗ ಎದುರು ನೋಡ್ತಾ ಇದ್ದೆ. ಮಾರನೆಯ ದಿನ ನಾನು ನನ್ನ ಮೆಡಿಕಲ್ ಸ್ಟೋರ್ ನಲ್ಲಿ ಕುಳಿತುಕೊಂಡಿದ್ದೆ. ನನಗೆ ಈಗ ಯಾರ ಮಾತುಗಳು ಕೇಳಿಸ್ತಾ ಇರ್ಲಿಲ್ಲ. ನನ್ನ ತಲೆ ಓಡ್ತಾನೆ ಇರ್ಲಿಲ್ಲ. ಮಧ್ಯಾಹ್ನ ಸುಮಾರು 2 ಗಂಟೆಯಲ್ಲಿ ರಾಕೇಶ್ ಅವರು ಅದೇ ಕಾರಿನಲ್ಲಿ ಮೆಡಿಕಲ್ ಸ್ಟೋರ್ ಎದುರುಗಡೆ ಬಂದು ನಿಂತ್ಕೊಂಡಿದ್ರು. ಅವನು ಈಗಲೂ ನಮ್ಮ ಮೇಲೆ ಸಹಾನುಭೂತಿ ತೋರಿಸಲು ನನ್ನ ಬಳಿ ಬಂದಿದ್ದ. ನನ್ನ ಎದುರುಗಡೆ ನಿಂತ್ಕೊಂಡು ನನ್ನ ಕೈಯನ್ನು ಕುಲುಕುತ್ತಾ, ಶಂಕರ್, ನೀನು ಹೇಗಿದೀಯಾ? ನಾನು ಮತ್ತು ಅಪ್ಪ ಇಂಪಾರ್ಟೆಂಟ್ ಬಿಸ್ನೆಸ್ ಟ್ರಿಪ್ ಮೇಲೆ ಕೆಲವು ದಿನ ಕಾಲ ದುಬೈಗೆ ಹೋಗ್ತಾ ಇದೀವಿ. ನೀನು ಈ ಅಂಗಡಿಯನ್ನು, ನಿನ್ನ ವಿದ್ಯಾಭ್ಯಾಸವನ್ನು ಮತ್ತು ಮನೆಯವರನ್ನು ಚೆನ್ನಾಗಿ ನೋಡ್ಕೋ. ನೀನಂದ್ರೆ ನಂಗೆ ತುಂಬಾ ಇಷ್ಟ. ನಿಂಗೆ ಗೊತ್ತಲ್ವಾ, ನಿನ್ನ ಅಕ್ಕ ಅಂದ್ರೆ ನಂಗೆ ಎಷ್ಟೊಂದು ಪ್ರೀತಿ ಅಂತ. ನಿನಗೇನಾದ್ರೂ ಅವಶ್ಯಕತೆ ಇದ್ರೆ ನೀನು ಒಂದು ಕ್ಷಣ ಕೂಡ ಯೋಚಿಸದೆ ತಕ್ಷಣ ನನಗೆ ಫೋನ್ ಮಾಡು. ನೀನು ನನ್ನ ಸ್ವಂತ ತಮ್ಮ ಇದ್ದ ಹಾಗೆ. ರಾಕೇಶ್ ಯಾವಾಗಲೂ ಮಾತನಾಡಿದ ಹಾಗೆಯೇ ತುಂಬಾ ಸಿಹಿಯಾದ ಪ್ರೀತಿಯಾದ ಮಾತುಗಳನ್ನು ಹೇಳ್ತಾ ಇದ್ರು. ಅವರ ಈ ಮಾತುಗಳನ್ನು ಕೇಳಿ ಅವರ ಮೇಲೆ ನನಗೆ ಈಗ ಅಸಹ್ಯವಾಗ್ತಾ ಇತ್ತು. ನನಗನ್ನಿಸ್ತಾ ಇತ್ತು ಈ ಕ್ಷಣವೇ ನಾನು ಇವನ ಕುತ್ತಿಗೆಯನ್ನು ಹಿಸುಕಿ ಹಾಕ್ಬೇಕು ಅಂತ. ಆದ್ರೆ ನನ್ನನ್ನು ನಾನು ಸಂಭಾಳಿಸಿಕೊಂಡು ಮುಗುಳ್ನಗೆಯಿಂದ ಹೇಳಿದೆ, ನೀವು ನಮ್ಮ ಬಗ್ಗೆ ಯೋಚಿಸಬೇಡಿ, ನೀವು ಏನು ಚಿಂತೆ ಮಾಡಬೇಡಿ, ನಾನು ಎಲ್ಲವನ್ನೂ ಸರಿ ಮಾಡ್ತೀನಿ ಅಂತ ಹೇಳಿ ನಿಧಾನವಾಗಿ ಮೆಡಿಕಲ್ ಸ್ಟೋರ್ನ ಶಟರ್ ಅನ್ನು ಕ್ಲೋಸ್ ಮಾಡಿ ಬೀಗ ಹಾಕ್ಬಿಟ್ಟೆ. ಈಗ ಆ ಸ್ಟೋರಿನ ಒಳಗೆ ಕೇವಲ ನಾವಿಬ್ರು ಮಾತ್ರ ಇದ್ವಿ. ನಾನು ಮಾಡಿದ ಈ ಕೆಲಸದಿಂದ ರಾಕೇಶ್ ತುಂಬಾ ಶಾಕ್ ಆಗ್ಬಿಟ್ರು. ಅವರು ಈಗ ನನ್ನನ್ನೇ ನೋಡ್ತಾ ಇದ್ದ. ಅವನ ಮುಖದ ಮೇಲಿದ್ದ ನಗು ಮಾಯವಾಗ್ಬಿಟ್ಟಿತ್ತು. ಶಂಕರ್, ನೀನ್ ಇದೇನ್ ಮಾಡ್ತಾ ಇದೀಯಾ? ಈ ಸಮಯದಲ್ಲಿ ಅಂಗಡಿಯ ಶಟರ್ ಅನ್ನು ಯಾಕೆ ಕ್ಲೋಸ್ ಮಾಡಿದ್ಯಾ?
ನಾನು ಈಗ ಅರ್ಜೆಂಟ್ ಆಗಿ ಏರ್ಪೋರ್ಟ್‌ಗೆ ಹೋಗ್ಬೇಕು. ಆದ್ರೆ ನೀನು ನನ್ನನ್ನು ಇಲ್ಲಿ ಯಾಕೆ ಕೂಡು ಹಾಕಿದೀಯಾ? ನೀನು ನನ್ನ ಬಳಿ ಏನಾದ್ರೂ ಇಂಪಾರ್ಟೆಂಟ್ ಮಾತನ್ನು ಮಾತನಾಡ್ಬೇಕಾ? ಅಂತ ಕೇಳ್ತಾ ಇದ್ದ. ನಾನು ಏನು ಮಾತನಾಡದೆ ಶಂಕರ್ ಅವರ ಕನ್ನಡಕವನ್ನು ತೆಗೆದು ಕೌಂಟರ್ ಮೇಲೆ ಇಟ್ಟೆ. ನಾನು ಈಗ ಹೇಳ್ದೆ, ನಿಮ್ಮ ಡ್ರೈವರ್ ಸುರೇಶ್‌ಗೆ ತುಂಬಾ ವಯಸ್ಸಾಗ್ಬಿಟ್ಟಿದೆ. ಅವರಿಗೆ ಸರಿಯಾಗಿ ಕಣ್ಣು ಕಾಣಿಸಲ್ಲ. ನೀವು ಅವರಿಗೆ ಹೇಳಿ, ಯಾರೋ ಅಮಾಯಕ ಹೆಣ್ಣು ಮಕ್ಕಳನ್ನು ಪೊಲೀಸ್ ಸ್ಟೇಷನ್‌ಗೆ ಅಂತ ಹೇಳಿ ಕರೆದುಕೊಂಡು ಹೋಗಿ ರೆಸಾರ್ಟ್‌ನಲ್ಲಿ ಬಿಡುವುದು ಇದು ಸರಿಯಲ್ಲ ಅಂತ. ಆ ರೀತಿ ಮಾಡಿದ್ರೆ ಮುಂದೆ ತುಂಬಾ ತೊಂದರೆ ಆಗಬಹುದು. ಪ್ರಾಣ ಕೂಡ ಹೋಗಬಹುದು ಅಂತ. ನಾನು ಅವನನ್ನೇ ನೋಡುತ್ತಾ ಈ ಮಾತುಗಳನ್ನ ಹೇಳ್ತಾ ಇದ್ದೆ. ಕನ್ನಡಕವನ್ನು ನೋಡಿದ ತಕ್ಷಣ ರಾಜೇಶ್‌ನ ಮುಖದ ಬಣ್ಣಗಳೇ ಬದಲಾಗ್ಬಿಟ್ಟಿದ್ವು. ಅವನು ಬಿಟ್ಟ ಕಣ್ಣು ಬಿಟ್ಟಂತೆ ಅದನ್ನೇ ನೋಡ್ತಾ ಇದ್ದ. ಶಂಕರ್, ನೀನೇನ್ ಮಾತಾಡ್ತಾ ಇದೀಯಾ? ಇಷ್ಟಕ್ಕೂ ನಮ್ಮ ಡ್ರೈವರ್‌ನ ಕನ್ನಡಕ ನಿನ್ನ ಬಳಿ ಹೇಗೆ ಬಂತು? ನೀನು ಏನು ಹೇಳಕ್ಕೆ ಹೊರಟಿದೀಯಾ? ನಿನ್ನ ಮಾತುಗಳು ನನಗೇನು ಅರ್ಥವಾಗ್ತಾ ಇಲ್ಲ ಅಂತ ಅವನು ತುಂಬಾ ಕೋಪವಾಗಿ ಹೇಳ್ತಾ ಇದ್ದ. ನಾನು ಈಗ ಅವನ ಯಾವುದೇ ಪ್ರಶ್ನೆಗಳಿಗೆ ಉತ್ತರ ಕೊಡ್ಲಿಲ್ಲ. ಅಲ್ಲೇ ಬಿದ್ದಿದ್ದ ನನ್ನ ಲ್ಯಾಪ್ಟಾಪ್ ಅನ್ನು ತೆಗೆದುಕೊಂಡು ಅದನ್ನು ಆನ್ ಮಾಡಿದೆ. ಲ್ಯಾಪ್ಟಾಪ್ ಅನ್ನು ಅವನ ಕಡೆ ತಿರುಗಿಸಿ ಆ ವಿಡಿಯೋವನ್ನು ಪ್ಲೇ ಮಾಡಿದೆ. ಆ ದಿನ ರೆಸಾರ್ಟ್ ನಲ್ಲಿ ನಡೆದ ಎಲ್ಲಾ ಚಿತ್ರಗಳು ಅವನ ಕಣ್ಣ ಮುಂದೆ ಬಂದಿತ್ತು. ಅದರಲ್ಲಿ ಹೇಗೆ ಅವನು ನನ್ನ ಅಕ್ಕನ ಕುತ್ತಿಗೆಯನ್ನು ಹಿಡಿದುಕೊಂಡು ಅವಳನ್ನು ಸಾಯಿಸಲು ಪ್ರಯತ್ನ ಪಡ್ತಾ ಇದ್ದ. ಎಷ್ಟೋ ಪ್ರೀತಿಯಿಂದ ಅವನು ನನ್ನ ಅಕ್ಕನಿಗೆ ತನ್ನ ಕೈಯಾರೆ ವಿಷ ಕುಡಿಸಿದ್ದು, ಅಕ್ಕನ ಕೈಯಿಂದ ಫೈಲ್ ಅನ್ನು ಕಸಿದುಕೊಂಡಿದ್ದು, ತನ್ನ ತಂದೆಯ ಕೈಗೆ ಕೊಟ್ಟಿದ್ದು ಎಲ್ಲವನ್ನು ನೋಡಿ ರಾಕೇಶ್ನ ಮುಖದ ಭಾವನೆಗಳೇ ಬದಲಾಗ್ಬಿಟ್ಟಿದ್ವು. ಅವನ ಮುಖದ ಮೇಲೆ ಈಗ ಭಯ ಆವರಿಸಿತ್ತು. 4 ವರ್ಷದ ನಂತರ ಇವನ ಮತ್ತು ಇವನ ತಂದೆಯ ನಿಜವಾದ ಮುಖವಾಡ ಹೊರಗೆ ಬಂದಿತ್ತು. ಅವನು ಈಗ ನನ್ನ ಎದುರುಗಡೆ ಅಪರಾಧಿಯಂತೆ ನಿಂತ್ಕೊಂಡಿದ್ದ. ವಿಡಿಯೋ ಮುಗಿದ ತಕ್ಷಣ ಅಲ್ಲಿ ಸ್ವಲ್ಪ ಸಮಯ ಮೌನ ಆವರಿಸಿತ್ತು. ನಾನು ಎಷ್ಟೋ ನಂಬಿದ್ದ ಆ ವ್ಯಕ್ತಿಯನ್ನೇ ಈಗ ನಾನು ನೋಡ್ತಾ ಇದ್ದೆ. ರಾಕೇಶ್ ಹೆದರಿಕೊಂಡು ಅವನು ಬೆವರ್ತಾ ಇದ್ದ. ಅವನು ನನ್ನ ಬಳಿ ಏನೋ ಹೇಳ್ಬೇಕು ಅಂತ ಪ್ರಯತ್ನ ಪಡ್ತಾ ಇದ್ದ. ಆದ್ರೆ ಅವನ ಬಾಯಿಂದ ಮಾತೇ ಬರ್ತಾ ಇರ್ಲಿಲ್ಲ. ನಾನು ತುಂಬಾ ಶಾಂತವಾಗಿ ಲ್ಯಾಪ್ಟಾಪ್ ಅನ್ನು ಕ್ಲೋಸ್ ಮಾಡಿ ಅವನ ಮುಂದೆ ಬಂದು ಅವನ ಕಣ್ಣುಗಳನ್ನೇ ನೋಡುತ್ತಾ, ನಿಮ್ಮ ಸತ್ಯವನ್ನು ನೋಡಿ ನಿಮ್ಗೆ ಹೇಗೆ ಅನ್ನಿಸ್ತಾ ಇದೆ? ನೀನು ಕಳೆದ 4 ವರ್ಷದಿಂದ ನಿನ್ನ ದುಡ್ಡಿನ ಅಹಂಕಾರದಲ್ಲಿ ಈ ಸತ್ಯವನ್ನು ಅಡಗಿಸಿ ಇಟ್ಟಿದ್ದೆ. ನನ್ನ ಅಕ್ಕನಿಗೆ ಬುದ್ಧಿ ಇರ್ಲಿಲ್ಲ. ಅವಳು ಹುಚ್ಚಿ ಆಗ್ಬಿಟ್ಟಿದ್ಲು. ಆದ್ದರಿಂದಲೇ ಅವಳು ನಿನ್ನಂತ ನೀಚನನ್ನು ಪ್ರೀತಿ ಮಾಡಿದ್ದು. ತುಂಬಾ ಒಳ್ಳೆಯದಾಯ್ತು ಅವಳು ಸತ್ತು ಹೋಗಿದ್ದು. ಅವಳು ಜೀವಂತವಾಗಿದ್ದಿದ್ರೆ ನಿನ್ನಂತಹ ರಾಕ್ಷಸನ ಜೊತೆ ಅವಳಿಂದ ಬದುಕಲು ಸಾಧ್ಯವಾಗ್ತಿರ್ಲಿಲ್ಲ. ನಿನ್ನ ತಂದೆ ಅವನು ನಮಗೆ ದೇವರ ಹಾಗೆ ಕಾಣಿಸ್ತಾ ಇದ್ದ. ಅವನು ಕೂಡ ನಿನ್ನಂತೆಯ ಒಬ್ಬ ರಾಕ್ಷಸ. ಆ ರೆಕಾರ್ಡಿಂಗ್ ನಲ್ಲಿ ನಿನ್ನ ಮತ್ತು ನಿನ್ನ ತಂದೆಯ ಎಲ್ಲಾ ದೌರ್ಜನ್ಯಗಳು, ನಿಮ್ಮ ಮುಖವಾಡಗಳು ಬಯಲಾಗಿವೆ. ನಾನು ನಿಮ್ಮನ್ನು ಖಂಡಿತ ಬಿಡೋದಿಲ್ಲ ಅಂತ ಹೇಳಿದಾಗ ಇಷ್ಟೊತ್ತು ಶಾಕ್ ನಲ್ಲಿ ಇದ್ದಂತಹ ರಾಕೇಶ್ ಈಗ ವಿಚಿತ್ರವಾಗಿ ಕ್ರೂರವಾಗಿ ನಗಲು ಶುರು ಮಾಡ್ದ. ಅವನು ಹಿಂದೆ ತಿರುಗಿ ನಗುತ್ತಾ, ಹೌದು, ನನ್ನ ತಂದೆ ನಿನ್ನ ಅಕ್ಕನನ್ನು ಮುಗಿಸಲು ಪ್ಲಾನ್ ಮಾಡ್ದ. ನಾನು ಆ ಪ್ಲಾನ್ ಅನ್ನು ಪೂರ್ತಿ ಮಾಡಿದೆ. ಇದೆಲ್ಲವನ್ನು ನಾವಿಬ್ಬರೇ ಸೇರ್ಕೊಂಡು ಮಾಡಿದ್ದು. ನಾವು ನಿನ್ನ ಅಕ್ಕನನ್ನು ಶಾಶ್ವತವಾಗಿ ನಮ್ಮ ದಾರಿಯಿಂದ ದೂರ ಮಾಡಲು ತೀರ್ಮಾನ ತಗೊಂಡಿದ್ವಿ. ನಾನು ಅವಳನ್ನು ಪ್ರೀತಿ ಮಾಡ್ಲಿಲ್ಲ ಅಂತ ಏನೂ ಅಲ್ಲ. ನಾನು ಅವಳನ್ನು ತುಂಬಾ ಪ್ರೀತಿ ಮಾಡ್ತಾ ಇದ್ದೆ. ನನಗೆ ಅವಳು ಅಂದ್ರೆ ತುಂಬಾ ಇಷ್ಟ. ನಾನು ಅವಳನ್ನು ಮದುವೆ ಮಾಡ್ಕೋಬೇಕು ಅಂತ ಕೂಡ ಅಂದುಕೊಂಡಿದ್ದೆ. ಆದ್ರೆ ಅವಳು ಅವಳ ಯೋಗ್ಯತೆಗೆ ಮೀರಿ ನಮ್ಮನ್ನು, ನಮ್ಮ ಕಂಪನಿಯನ್ನು ಹಾಳು ಮಾಡ್ಬೇಕು ಅನ್ಕೊಂಡಿದ್ಲು. ಅವಳು ಹೇಗೆ ತಾನೇ ಅಂದುಕೊಳ್ಳಲು ಸಾಧ್ಯ? ನಾನು ನನ್ನ ತಂದೆಯ ವಿರುದ್ಧ ಹೋಗಿ ಅವರನ್ನು ಜೈಲಿಗೆ ಹಾಕಿಸ್ತೀನಿ ಅಂತ, ಅವರ ಕಂಪನಿಯನ್ನು ಮುಚ್ಚಿಸ್ತೀನಿ ಅಂತ. ನಾನು ನನ್ನ ತಂದೆಯ ಇಷ್ಟೊಂದು ಆಸ್ತಿಯನ್ನು ಬಿಟ್ಟು ಅಂತಹ ಬಿಕಾರಿಯನ್ನು ಹೇಗೆ ತಾನೇ ಒಪ್ಪಿಕೊಳ್ಳಕ್ ಸಾಧ್ಯ? ನಮ್ಮ ಪ್ರೀತಿಯ ಮಧ್ಯೆ ನಮ್ಮ ಆಸ್ತಿ, ಅಂತಸ್ತು, ದುಡ್ಡು ಬಂದು ನಿಂತ್ಕೊಂಡಿತ್ತು. ಆದ್ದರಿಂದಲೇ ನಾನು ದುಡ್ಡನ್ನು ಆರಿಸಿಕೊಂಡು ನಿನ್ನ ಅಕ್ಕನನ್ನು ಮುಗಿಸಬೇಕಾಯ್ತು. ಇನ್ನೊಬ್ಬರ ಜೀವನವನ್ನು ಹಾಳು ಮಾಡುವವರು, ಇನ್ನೊಬ್ಬರ ಹೇಳಿಕೆಯನ್ನು ಸಹಿಸದವರು ಅಂದ್ರೆ ನನಗೆ ಒಂದು ಚೂರು ಇಷ್ಟವಿಲ್ಲ. ಅವನ ಮಾತುಗಳಲ್ಲಿ ಎಷ್ಟೋ ಅಹಂಕಾರ ತುಂಬಿಕೊಂಡಿತ್ತು. ರಾಕೇಶ್ ಹೇಳ್ದ, ನಿನ್ನ ಅಕ್ಕನಿಗೆ ಸ್ವಲ್ಪ ಕೂಡ ಬುದ್ಧಿ ಇಲ್ಲ. ಅವಳು ಸೈಲೆಂಟ್ ಆಗಿ ಬಾಯಿ ಮುಚ್ಕೊಂಡಿದ್ದಿದ್ರೆ ನಾನು ಅವಳನ್ನು ಮದುವೆ ಮಾಡ್ಕೊಳ್ತಾ ಇದ್ದೆ. ಈ ಪ್ರಪಂಚದ ಎಲ್ಲಾ ಸುಖವನ್ನು ನಾನು ಅವಳಿಗೆ ಕೊಡ್ತಾ ಇದ್ದೆ. ಆದ್ರೆ ಅವಳಿಗೆ ನ್ಯಾಯ, ನೀತಿ, ನಿಯತ್ತು ಅನ್ನುವ ಹುಚ್ಚು ಹಿಡಿದಿತ್ತು. ಅಪ್ಪ ಅವಳಿಗೆ ಎಷ್ಟೋ ಸಾರಿ ಎಚ್ಚರಿಕೆ ಕೊಟ್ಟಿದ್ರು, ಇದೆಲ್ಲವನ್ನು ಇಲ್ಲಿಗೆ ಬಿಟ್ಟು ಬಿಡು ಅಂತ. ಅವಳಿಗೆ ನಾವು ದುಡ್ಡು ಕೊಡ್ತೀವಿ ಅಂತ ಕೂಡ ಹೇಳಿದ್ವಿ. ಆದರೂ ಅವಳು ನಮ್ಮ ಮಾತು ಒಪ್ಪಿಕೊಳ್ಳಲಿಲ್ಲ. ಆಗ ಅಪ್ಪ ನಂಗೆ ಹೇಳಿದ್ರು, ನೀನು ಇವಳನ್ನು ಕಂಟ್ರೋಲ್ ಮಾಡು, ಇಲ್ದಿದ್ರೆ ಎಲ್ಲ ಹಾಳಾಗುತ್ತೆ ಅಂತ. ಆಗಲೇ ನಾನು ನಿನ್ನ ಅಕ್ಕನ ವಿಶ್ವಾಸವನ್ನು ಗಳಿಸ್ಕೊಂಡೆ. ನಮ್ಮ ಕಂಪನಿಯನ್ನು ಉಳಿಸಿಕೊಳ್ಳಲು ಅವಳನ್ನು ದೂರ ಮಾಡಲೇಬೇಕಾಯ್ತು.
ನೀನು ಮತ್ತು ನಿನ್ನ ಅಮಾಯಕ ಪರಿವಾರ ನಮ್ಮನ್ನು ಎಷ್ಟೋ ನಂಬಿದ್ರಿ. ಆದ್ದರಿಂದಲೇ ನಾವು ನಿನಗೆ ಅಷ್ಟೊಂದು ಸಹಾಯ ಮಾಡಿದ್ದು, ನಿನ್ನನ್ನು ನಮ್ಮ ಹಿಡಿತದಲ್ಲಿ ಇಟ್ಕೊಂಡಿದ್ದು. ನೀವು ಯಾವತ್ತೂ ನಿಮ್ಮ ಅಕ್ಕನ ಸಾವಿನ ಬಗ್ಗೆ ಯೋಚಿಸಬಾರ್ದು. ಅವಳನ್ನು ಕೊಂದವರ ಹತ್ತಿರ ಕೂಡ ನೀವು ಸುಳಿಯಬಾರ್ದು ಅಂತ ನೀವು ಕೇಳಿದಾಗೆಲ್ಲ ನಿಮಗೆ ದುಡ್ಡು ಕೊಟ್ಟು ನಿಮ್ಮನ್ನು ನಮ್ಮ ಕಾಲ ಕೆಳಗೆ ಇಟ್ಕೊಂಡಿದ್ದು. ನಾವು ಹೇಳಿದ ಹಾಗೆ ಬಿದ್ದುಕೊಂಡಿರಲು. ಈ ದಿನ ಕೂಡ ನೀನು ನಮ್ಮ ಸೇವಕನೇ. ನಿನ್ನಿಂದ ಏನು ಮಾಡಲು ಸಾಧ್ಯವಿಲ್ಲ. ಅವನು ಎಷ್ಟೋ ಅಹಂಕಾರದಿಂದ ಈ ಮಾತುಗಳನ್ನ ಹೇಳ್ತಾ ಇದ್ರೆ ಅವನ ಮಾತುಗಳನ್ನು ಕೇಳಿ ನನಗೆ ತುಂಬಾ ಕೋಪ ಬರ್ತಾ ಇತ್ತು. ನಾನು ತುಂಬಾ ಶಾಂತವಾಗಿ ಹೇಳ್ದೆ, ನಿನಗೆ ಅನ್ನಿಸ್ತಾ ಇದೀಯಾ ರಾಜೇಶ್, ನೀನು ನಮ್ಮನ್ನು ಕೊಂಡುಕೊಂಡಿದೀಯಾ ಅಂತ? ನೀನು ನಮ್ಮ ನಿಸ್ಸಹಾಯಕತೆಯನ್ನು ಬಂಡವಾಳ ಮಾಡಿಕೊಂಡು ನನ್ನ ಅಕ್ಕನ ಸಾವನ್ನು ವ್ಯಾಪಾರ ಮಾಡ್ಕೋಬೇಕು ಅಂದ್ಕೊಂಡಿದ್ಯಾ ಅಂತ ಕೇಳಿದಾಗ ರಾಕೇಶ್ ತನ್ನ ಜೋಬಿನಲ್ಲಿದ್ದ ಒಂದು ಪಿಸ್ತೂಲ್ ಅನ್ನು ತೆಗೆದು ನನ್ನ ಹಣೆಗೆ ಗುರಿ ಇಟ್ಟ. ಇನ್ನು ಸಾಕು, ನಿನ್ನದು ತುಂಬಾ ಅತಿ ಆಯ್ತು. ನೀನು ನನ್ನ ವಿರುದ್ಧ ಸಾಕ್ಷಿಗಳನ್ನು ಸಂಪಾದಿಸಿದ್ದೀಯಾ. ನಿನ್ನ ಅಕ್ಕ ಮಾಡಿದ ಹಾಗೆಯೇ ನೀನು ಕೂಡ ಮಾಡಿದೀಯಾ. ಆದ್ರೆ ನಿನ್ನ ಅಕ್ಕನ ಹಾಗೆ ನೀನು ಕೂಡ ಮರೆತು ಬಿಟ್ಟಿದೀಯಾ ನೀವು ಬಡವರು ಅಂತ. ಈಗ ನೀನು ನನ್ನ ಮುಂದೆ ಒಂಟಿಯಾಗಿ ನಿಂತ್ಕೊಂಡಿದ್ಯಾ. ಈ ಸ್ಟೋರಿನ ಬಾಗಿಲು ಕೂಡ ನಿನ್ನ ಕೈಯಾರೆ ನೀನೇ ಮುಚ್ಚಿಬಿಟ್ಟಿದ್ಯಾ. ಅವನು ಈಗ ನನ್ನನ್ನೇ ಹೆದರಿಸ್ತಾ ಇದ್ದ. ನಿನ್ನ ಅಕ್ಕನನ್ನು ಹೇಗೆ ನಾವು ದಾರಿಯಿಂದ ತಪ್ಪಿಸಿದ್ವೋ ಅದೇ ರೀತಿ ನಿನ್ನನ್ನು ಕೂಡ ನಾವು ದಾರಿಯಿಂದ ದೂರ ಮಾಡ್ಬಿಡ್ತೀವಿ. ನಿನ್ನ ಶವ ಕೂಡ ಯಾರಿಗೂ ಸಿಗ್ಬಾರ್ದು, ಆ ರೀತಿ ಮಾಡ್ಬೇಕಾಗತ್ತೆ. ಈ ಆಧಾರಗಳು ನನ್ನ ಜೊತೆ ದುಬೈಗೆ ಹೋಗ್ತವೆ. ಇದೇ ಅಂಗಡಿಯಲ್ಲಿ ನಿನ್ನ ಜೀವನ ಮುಗಿದೋಗುತ್ತೆ. ನಿನ್ನನ್ನು ಕಾಪಾಡಲು ಯಾರು ಇಲ್ಲಿಗೆ ಬರೋದಿಲ್ಲ ಅಂತ ಹೇಳ್ದ. ಅವನ ಮಾತುಗಳನ್ನು ಕೇಳಿ ನಾನು ಹೆದರ್ಕೊಳ್ಳಿಲ್ಲ. ಅವನ ಕೈಯಲ್ಲಿದ್ದ ಗನ್ನು ನೋಡಿ ನನ್ನ ಮುಖದ ಮೇಲೆ ಒಂದು ಸಣ್ಣ ನಗು ಮೂಡಿತು. ನಾನು ನೆಮ್ಮದಿಯ ನಿಟ್ಟುಸಿರು ಬಿಟ್ಟಿದ್ದೆ. ನಾನು ಈಗ ಅವನ ಮುಂದೆ ನಿಂತು ಜೋರಾಗಿ ನಗಲು ಶುರು ಮಾಡಿದೆ. ರಾಕೇಶ್ ಕೋಪದಿಂದ ಹೇಳ್ತಾ ಇದ್ದ, ನಿನ್ನ ಸಾವನ್ನು ಕಣ್ಣ ಎದುರುಗಡೆ ಇಟ್ಕೊಂಡು ನೀನು ಹೇಗೆ ತಾನೇ ನಗಲು ಸಾಧ್ಯ? ರಾಕೇಶ್, ನಿಮ್ಗೇನನ್ಸುತ್ತೆ? ನನ್ನ ಅಕ್ಕನನ್ನು ನಮ್ಮಿಂದ ದೂರ ಮಾಡಿದ್ದು ನೀವೇ ಅಂತ ಗೊತ್ತಾದ್ಮೇಲೆ ನಾನು ಒಂಟಿಯಾಗಿ ನಿಮ್ಮ ಎದುರುಗಡೆ ಬಂದು ಈ ರೀತಿ ನಿಂತ್ಕೊಳ್ಳಕ್ಕೆ ಸಾಧ್ಯನಾ? ದುಡ್ಡಿನ ನಶೆಯಲ್ಲಿ ನಿನಗೆ ಕಣ್ಣು ಕಾಣಿಸ್ತಾ ಇಲ್ಲ. ನಿನ್ನ ಸುತ್ತಮುತ್ತಲು ಏನ್ ನಡೀತಾ ಇದೆ ಅಂತ, ನೀನು ಎಲ್ಲಿದೀಯಾ ಅಂತ, ಈಗ ನೀನು ಏನ್ ಮಾಡಿದೀಯಾ ಅಂತ ಈ ದಿನ ನಿನ್ನ ಮತ್ತು ನಿನ್ನ ತಂದೆಯ ನಿಜವಾದ ಮುಖವಾಡ ಎಲ್ಲರ ಕಣ್ಣು ಮುಂದೆ ಬರುತ್ತೆ. ನಿಮ್ಮಿಬ್ಬರ ನಾಟಕ ಇನ್ನು ಮುಗಿದು ಹೋಯ್ತು ಅಂತ ಹೇಳಿ ಈಗ ನಾನು ಒಂದು ಚಿಕ್ಕ ಸನ್ನೆ ಮಾಡಿದೆ ಅಷ್ಟೇ. ಅಷ್ಟರಲ್ಲೇ ಮೆಡಿಕಲ್ ಸ್ಟೋರಿನ ಗೋಡೌನ್ ನಲ್ಲಿ ಇದ್ದ ಪೊಲೀಸರು ಮತ್ತು ಮೀಡಿಯಾದವರು ಹೊರಗೆ ಬಂದಿದ್ರು. ಒಂದೇ ಒಂದು ಕ್ಷಣದಲ್ಲೇ ಪೊಲೀಸಿನವರು ಅವನ ಸುತ್ತಲೂ ಸೇರಿದ್ರು. ಪೊಲೀಸ್ನವರ ಜೊತೆ ಸುರೇಶ್ ಕೂಡ ಬಂದು ನಿಂತ್ಕೊಂಡಿದ್ದ. ಪೊಲೀಸ್ನವರನ್ನು ಆ ರೀತಿ ಅಲ್ಲಿ ನೋಡಿ ರಾಕೇಶ್ ಕೈಯಲ್ಲಿ ಇದ್ದ ಪಿಸ್ತೂಲು ಜಾರಿ ಕೆಳಗೆ ಬಿದ್ದೋಯ್ತು. ರಾಕೇಶ್ ಜೋರಾಗಿ ಕೂಗ್ತಾ ಇದ್ದ, ಇಲ್ಲಿಗೆ ಪೊಲೀಸರು ಹೇಗೆ, ಯಾಕೆ ಬಂದ್ರು? ಇದೆಲ್ಲ ನಿಂದೆನ ಕೆಲ್ಸ ಅಂತ ಅವನು ಕೇಳ್ತಾ ಇದ್ದ. ನಾನು ಎಷ್ಟೋ ಶಾಂತವಾಗಿ ಹೇಳ್ದೆ, ನಿನ್ನೆ ರಾತ್ರಿನೇ ನಾನು ಕಮಿಷನರ್ ಸರ್ ಅವರ ಆಫೀಸಿಗೆ ನಿನ್ನ ಎಲ್ಲ ಸತ್ಯ ಕಳಿಸ್ಬಿಟ್ಟಿದ್ದೀನಿ. ಆಧಾರಗಳೆಲ್ಲವನ್ನು ಅವರ ಕೈಗೆ ಕೊಟ್ಟು ಬಿಟ್ಟಿದ್ದೀನಿ ಅಂತ. ಈಗ ಇನ್ಸ್ಪೆಕ್ಟರ್ ಕೋಪವಾಗಿ ಹೇಳಿದ್ರು, ನಾವು ನಿಮ್ಮನ್ನು ಎಷ್ಟೊಂದು ಒಳ್ಳೆಯವರು, ದೊಡ್ಡ ಬಿಸ್ನೆಸ್ ಮ್ಯಾನ್ಗಳು ಅಂದ್ಕೊಂಡಿದ್ವಿ. ಆದ್ರೆ ನೀವುಗಳು ರಾಕ್ಷಸರು ಅಂತ ನಮ್ಗೆ ಗೊತ್ತಾಗ್ಲಿಲ್ಲ. ಈಗ ನೀನು ಮತ್ತು ನಿನ್ನ ತಂದೆ ಇಬ್ಬರು ಜೀವನವೆಲ್ಲ ಜೈಲಿನಲ್ಲಿ ಕೊಳಿಬೇಕು. ಆಗ ನಿನಗೆ ಸರಿಯಾಗಿ ಬುದ್ಧಿ ಬರುತ್ತೆ. ನಿನ್ನ ತಂದೆಯನ್ನು ನಾವು ಮೊದಲೇ ಅರೆಸ್ಟ್ ಮಾಡಿದೀವಿ. ಈಗ ನೀವಿಬ್ಬರು ತಂದೆ ಮಗ ಜೈಲಿನಲ್ಲಿ ಕುಳಿತುಕೊಂಡು ನಿಮ್ಮ ಕಂಪನಿಯನ್ನು ಹೇಗೆ ಉಳಿಸ್ಬೇಕು ಅಂತ ಪ್ಲಾನ್ ಮಾಡಿ ಅಂತ ಹೇಳುತ್ತಾ ಪೊಲೀಸರು ಅವನನ್ನು ಅರೆಸ್ಟ್ ಮಾಡಿ ಹೊರಗೆ ಎಳೆದುಕೊಂಡು ಹೋದ್ರು. ಈಗ ಸುರೇಶ್ ಅಳುತ್ತಾ ಹೇಳ್ದ, ಈ ದಿನ ನನಗೆ ತುಂಬಾ ನೆಮ್ಮದಿ ಸಿಕ್ತು. ಈ ದಿನ ನಾನು ನೆಮ್ಮದಿಯಾಗಿ ಮಲ್ಕೊಳ್ತೀನಿ ಅಂತ. ನಾನು ಅವರನ್ನು ತಬ್ಬಿಕೊಂಡು ಹೇಳ್ದೆ, ಅಂಕಲ್, ನೀವು ನನ್ನ ಅಕ್ಕನನ್ನು ನಿಮ್ಮ ಮಗಳು ಅಂತ ಅಂದುಕೊಂಡಿದ್ದೀರಿ. ನೀವು ತುಂಬಾ ಒಳ್ಳೆಯವರು. ನೀವು ನನಗೆ ತುಂಬಾ ಸಹಾಯವನ್ನು ಮಾಡಿದ್ರೆ ನಾನು ಯಾವತ್ತೂ ನಿಮ್ಮ ಈ ಸಹಾಯ ಮರೆಯೋದಿಲ್ಲ. ನೀವು ಪೊಲೀಸ್ ಅವರ ಜೊತೆ ಹೋಗಿ ಅವರಿಗೆ ಅಲ್ಲಿ ನಡೆದ ಎಲ್ಲವನ್ನು ಹೇಳಿ ಅಂತ ಹೇಳಿದಾಗ ಸುರೇಶ್ ನನಗೆ ಪ್ರಮಾಣ ಮಾಡಿದ್ರು, ನಾನು ಕೋರ್ಟ್ ನಲ್ಲಿ ಎಲ್ಲ ಸತ್ಯ ಹೇಳ್ತೀನಿ ಮತ್ತು ಅಂಜಲಿ ಮೇಡಮ್ ಅವರಿಗೆ ನ್ಯಾಯ ಕೊಡಿಸ್ತೀನಿ ಅಂತ. ನನ್ನ ತಾಯಿ ಮತ್ತು ತಂಗಿಗೆ ಈ ವಿಷಯ ತಿಳಿದಾಗ ಅವರ ಕಣ್ಣುಗಳಲ್ಲಿಯೂ ಸಂತೋಷದ ಕಣ್ಣೀರು ತುಂಬಿತ್ತು. ನನ್ನ ಅಕ್ಕನಿಗೆ ಈಗ ನ್ಯಾಯ ಸಿಕ್ಕಿದ್ದು. ಎಲ್ಲ ಆಧಾರಗಳು ಕೋರ್ಟಿನಲ್ಲಿ ಸಾಬೀತು ಮಾಡಲಾಯಿತು. ಆ ತಂದೆ ಮಗ ಮತ್ತು ಅವರಿಗೆ ಸಹಾಯ ಮಾಡಿದ ಪೊಲೀಸರಿಗೆ, ರೆಸ್ಟೋರೆಂಟ್ ನಲ್ಲಿ ಕೆಲಸ ಮಾಡುತ್ತಾ ಅವರಿಗೆ ಸಹಾಯ ಮಾಡಿದ ಜನರಿಗೂ ಕೂಡ ಶಿಕ್ಷೆಯನ್ನು ಕೊಟ್ಟು ಜೈಲಿಗೆ ಹಾಕಿದ್ರು. ಸತ್ಯ ಯಾವತ್ತಿದ್ದರೂ ಗೆದ್ದೇ ಗೆಲ್ಲುತ್ತೆ. ಅದು ಒಂದಲ್ಲ ಒಂದು ದಿನ ಖಂಡಿತ ಹೊರಗೆ ಬಂದೇ ಬರುತ್ತೆ ಅಲ್ವಾ? ಫ್ರೆಂಡ್ಸ್, ಈ ಸ್ಟೋರಿ ನಿಮಗೆ ಇಷ್ಟವಾಗಿದ್ರೆ ಒಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು, ಧನ್ಯವಾದ.